ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಈ ವಿಡಿಯೋದಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರದ್ದು ಎರಡನೇ ವಿಡಿಯೋ ಇದ್ದು, ಮೊದಲನೇ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಪಾರ್ಟನ್ನು ಕಲ್ತಿದ್ವಿ. ಇಂಟ್ರೊಡಕ್ಷನ್ ಪಾರ್ಟ್ ಇದ್ರೂ ಅಲ್ಲಿ ನಮಗೆ 4 ಇಂಪಾರ್ಟೆಂಟ್ ವರ್ಡ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಜೆನೆಟಿಕ್ಸ್ ಅಂದರೆ ಏನು, ಇನ್ಹೆರಿಟೆನ್ಸು, ಹೆರಿಡಿಟಿ ಮತ್ತು ವೇರಿಯೇಷನ್, ಮತ್ತು ಮೆಂಡಲದ್ದು ವರ್ಕ್ದು ಜಸ್ಟ್ ನಮಗೆ ಒಂದು ರಫ್ ಐಡಿಯಾ ಏನೇನು ಮಾಡಿದ್ರು, ಯಾಕೆ ಫೇಲ್ ಆಯಿತು, ಯಾಕೆ ರಿಕಗ್ನೈಸ್ ಆಗಲಿಲ್ಲ ಅಂತ ಕಲ್ತಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಪಾರ್ಟ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಮೊದಲನೇ ಪಾರ್ಟ್ನಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್. ಈ ಚಾಪ್ಟರ್ದು ನೀವು ಮುಂದೆ ಹೋದಂಗೆ ಅಲ್ಲಿ ಮೋನೋಹೈಬ್ರಿಡು, ಡೈಹೈಬ್ರಿಡು, ಇನ್ಕಂಪ್ಲೀಟ್ ಡಾಮಿನೆನ್ಸು, ಮಲ್ಟಿಪಲ್ ಅಲೆಲಿಸಮ್ಮು, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕಾನ್ಸೆಪ್ಟ್ಗಳೇನು ಬರ್ತಾವಲ್ಲ, ಆ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಇಲ್ಲಿ ಇವತ್ತು ಸ್ಟಡಿ ಮಾಡುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳು ನಿಮಗೆ ಗೊತ್ತಾಗಲೇಬೇಕು. ಡೆಫಿನೇಷನ್ಸ್ಗಳಿದ್ದಾವೆ, ಈಸಿಯಾಗಿ ಬೈ ಹ್ಯಾಟ್ ಮಾಡಿಬಿಡ್ಬೋದು ಅಂತ ಈ ವರ್ಡ್ಸ್ಗಳನ್ನು ಸ್ಕಿಪ್ ಮಾಡಬೇಡಿ. ಬಿಕಾಸ್ ಈ ವರ್ಡ್ಸ್ಗಳದ್ದು ಮೀನಿಂಗು ಕರೆಕ್ಟಾಗಿ ಆ ವರ್ಡ್ ಅಂದರೆ ಏನು, ಅದು ಎಲ್ಲಿರುತ್ತೆ, ಅದು ಏನು ಮಾಡ್ತಾ ಇದೆ, ಆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆದ್ರೇ, ಈ ಪ್ರತಿಯೊಂದು ವರ್ಡ್ಸ್ ಅರ್ಥ ಆದ್ರೇ ನಿಮಗೆ ಮುಂದಿನ ಕಾನ್ಸೆಪ್ಟ್ಗಳು ಈಸಿ ಆಗ್ತವೆ ಕಲೀಲಿಕ್ಕೆ. ಸೊ ಫಸ್ಟ್ ಹಾಫ್ನಲ್ಲಿ ನಾನು ಇಂಪಾರ್ಟೆಂಟ್ ಟರ್ಮ್ಸ್ ಮತ್ತು ಡೆಫಿನೇಷನ್ಸು ಅದರದ್ದು ಮೀನಿಂಗ್ ಏನು ಅಂತ ಹೇಳ್ತೀನಿ. ಸೆಕೆಂಡ್ ಹಾಫ್ನಲ್ಲಿ ಮೆಂಡಲಿಯನ್ ಮೆಥಡ್, ಈ ಜೆನೆಟಿಕ್ಸ್ ಬಗ್ಗೆ ನಾವು ಈಗಿನ ಕಾಲದಲ್ಲೂ ಸ್ಟಡಿ ಮಾಡಿದ್ರೂ ನಾವು ಮತ್ತೆ ಮೆಂಡಲ್ ಯಾವ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಅದನ್ನೇ ಇವಾಗಲೂ ಕೂಡ ನಾವು ಫಾಲೋ ಮಾಡೋದು. ಸೊ ಮೆಂಡಲ್ ಯಾವ ರೀತಿಯಾದಂತಹ ಒಂದು ಸಿಸ್ಟಮೆಟಿಕ್ ಮೆಥಡನ್ನು ಮಾಡಿಕೊಟ್ರಲ್ಲ ಅದು ಮೆಥಡನ್ನು ನಾವು ಕಲಿಬೇಕು. ಅದೇ ಸೇಮ್ ಮೆಥಡನ್ನು ಮೋನೋಹೈಬ್ರಿಡ್ ಆಗಲಿ, ಡೈಹೈಬ್ರಿಡ್ ಆಗಲಿ, ಇನ್ಕಂಪ್ಲೀಟ್ ಆಗಲಿ ಅಲ್ಲಿ ಅದನ್ನು ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಬೇಸಿಕ್ ಮೆಂಡಲಿಯನ್ ಮೆಥಡ್ ಏನಿದೆಯಲ್ಲ, ಎಕ್ಸಾಕ್ಟ್ಲಿ ಅವ್ರು ಹೆಂಗೆ ಮಾಡಿದರು ಅದು ನಮಗೆ ಅರ್ಥ ಆಗಬೇಕು. ಓಕೆ, ಇದು 2 ಕಾನ್ಸೆಪ್ಟು. ಎರಡನೇ ಪಾರ್ಟ್ ಏನಿದೆಯಲ್ಲ ಮೆಂಡಲಿಯನ್ ಮೆಥಡು, ಸಾಧ್ಯ ಆದರೆ ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ಬಟ್ ಈ ಟರ್ಮ್ಸ್ ಮತ್ತು ಡೆಫಿನೇಷನ್ಸು ತುಂಬ ಲಾಂಗ್ ಆಗಿಬಿಡ್ತು ಅಂದರೆ ಆ ಕಾನ್ಸೆಪ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಈ ಚಾಪ್ಟರ್ ಮುಗಿಯೋವರೆಗೂ ಸ್ವಲ್ಪ ಜಾಸ್ತಿ ಪೇಷನ್ಸು, ತಾಳ್ಮೆಯನ್ನು ಇಟ್ಕೋರಿ. ಬಿಕಾಸ್ ಈ ಚಾಪ್ಟರ್ನಲ್ಲಿ ನಾನು ಬೋರ್ಡ್ ಮೇಲೆ ಬರೆಯೋದಕ್ಕಿಂತ ಹೇಳೋದು ಜಾಸ್ತಿ ಇದೆ. ನೀವು ಜಸ್ಟ್ ಇವಾಗ ಒಂದು ವರ್ಡ್ ಜೀನ್ ಅಂತ ತೊಗೊಂಡ್ರಿ, ಅಥವಾ ಒಂದು ಹೋಮೋಸೈಗಸ್ ಅಂತ ಒಂದು ವರ್ಡ್ ಇದೆ ಅಂತ ಅಂದ್ಕೊಳ್ಳಿ. ಆ ವರ್ಡನ್ನು ನಾನು ಬರೆದು ಬಿಡ್ಬೋದು, ಬಟ್ ಅದ್ರ ಹಿಂದ್ಗಡೆ ಇರುವಂತಹ ಎಕ್ಸ್ಪ್ಲನೇಷನ್ನು ಜಾಸ್ತಿ ಇದೆ. ಸೊ ಈ ಚಾಪ್ಟರ್ನಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ ಏನಿದಾವಲ್ಲ ಅದರದ್ದು ಬ್ಯಾಕ್ಗ್ರೌಂಡ್ ವರ್ಕ್, ಅದರದ್ದು ಹಿಂದೆ ಬ್ಯಾಕ್ ಹಿಸ್ಟ್ರಿ ಏನಿದೆಯಲ್ಲ, ಎಕ್ಸ್ಪ್ಲನೇಷನ್ನು ಅದು ಸ್ವಲ್ಪ ಜಾಸ್ತಿ ಇದೆ. ಆ ಎಕ್ಸ್ಪ್ಲನೇಷನ್ ನಿಮಗೆ ಗೊತ್ತಾದರೆ ಮಾತ್ರ ಆ ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಆಗೋಕ್ಕೆ ಸಾಧ್ಯ. ಆ ಕಾನ್ಸೆಪ್ಟ್ ಮೇಲೆ ಬರುವಂತಹ ಕ್ವಶನ್ಸ್ಗಳನ್ನು ನೀವು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ. ಸೊ ತಾಳ್ಮೆಯಿಂದ ಪ್ರತಿಯೊಂದು ಪಾಯಿಂಟನ್ನು ಕೇಳ್ತಾ ಹೋಗಿ. ನಿಮಗೆ ನೋಡೋದು ಕಡಿಮೆ ಇದೆ, ಕೇಳೋದು ಜಾಸ್ತಿ ಇದೆ. ಇಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೊಟ್ಟು ಕೇಳಬೇಕು. ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್. ಈ ವಿಡಿಯೋದು ಸ್ಟಾರ್ಟಿಂಗ್ನಲ್ಲಿ ನಾವು ಪ್ರತಿ ಸತಿ ಹೆರಿಡಿಟಿ ಬಗ್ಗೆ ಮಾತಾಡಬೇಕಾದ್ರೆ ಕ್ಯಾರೆಕ್ಟರ್ಸ್ಗಳು ಅಪ್ಪನ ಥರ ಇದ್ದಾವೆ, ಅಮ್ಮನ ಥರ ಇದ್ದಾವೆ ಅಂತ ಏನು ಹೇಳ್ತೀವಲ್ಲ, ಆವಾಗ ನಾವು ಕ್ಯಾಜುವಲ್ ಆಗಿ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಯಾವುದದು ವರ್ಡು? ಜೀನ್ ಅಂತ. ಸೊ ಜೀನ್ಸ್ಗಳು ಅಪ್ಪನಿಂದ ಕರೆಕ್ಟಾಗಿ ಪಾಸ್ ಆಗಿದ್ದಾವೆ, ಅಮ್ಮನ ಜೀನೇ ಮಗುಗೆ ಬಂದಿರಬೇಕು ಅಂತ ಹೇಳ್ತೀವಲ್ಲ. ಸೊ ಹಿಯರ್ ದ ವೆರಿ ಫಸ್ಟ್ ವರ್ಡ್ ಈಸ್ ಜೀನ್. ಸೊ ಈ ಜೀನ್ ಅಂದರೆ ಏನು ಅಂತ ನಮಗೆ ಫಸ್ಟ್ ಕರೆಕ್ಟಾಗಿ ಗೊತ್ತಾಗಬೇಕು. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರನ್ನು ನಾವು ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಜೀನ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಕಂಪ್ಲೀಟ್ ಆದಂತಹ ವಿಡಿಯೋ ಪ್ಲೇಲಿಸ್ಟ್ನಲ್ಲಿ ಇದೆ. ನಾವು ವಾಟ್ ಯು ಮೀನ್ ಬೈ ದಿಸ್ ಜೀನ್? ಸೊ ನಾವು DNA ಈಸ್ ಅ ಜೆನೆಟಿಕ್ ಮಟೀರಿಯಲ್ ಅಂತ ಏನು ಹೇಳ್ತೀವಲ್ಲ, ಸೊ ಜೀನ್ ಅನ್ನುವಂಥದ್ದೇನಿದು ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಯೂನಿಟ್ಟು. ಈ ಯೂನಿಟ್ ಎಲ್ಲಿರುತ್ತೆ ನಮಗೆಲ್ಲ ಗೊತ್ತಿದೆ, ಇದು DNA ಮೇಲೆ ಇರುತ್ತೆ ಅಂತ ಗೊತ್ತಿದೆ. ಸೊ ವೆನ್ ಯು ಟಾಕ್ ಅಬೌಟ್ ಅ ಜೀನ್ ಈಸ್ ಪ್ರೆಸೆಂಟ್ ಆನ್ ಅ DNA, ಹೌದಾ? So if you take a DNA structure, this is the double helical model of a DNA structure. ಯಾರು ಪ್ರಪೋಸ್ ಮಾಡಿದ್ದು? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಡಬಲ್ ಹೆಲಿಕಲ್ ಮಾಡೆಲ್. ಇವೆಲ್ಲವೂ ಏನಿವು? ದೀಸ್ ಆರ್ ದ ಬೇಸ್ ಪೇರಿಂಗ್ಸ್. ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳಿರ್ತವೆ, ಮಧ್ಯೆ ಹೈಡ್ರೋಜನ್ ಬಾಂಡ್ ಆಗಿ ಬೇಸ್ ಪೇರಿಂಗ್ ಆಗುತ್ತೆ ಅಂತ ಕಲ್ತಿದ್ವಿ. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ನಿಮ್ಮ ಕಾಲೇಜ್ನಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಜಸ್ಟ್ ನಿಮಗೆ ಇಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನೂ ಡಿಟೇಲ್ ಆಗಿ ಬೇಕು ಅಂದರೆ ಆ ಚಾಪ್ಟರ್ದು ವಿಡಿಯೋಸ್ಗಳಿದ್ದಾವೆ, ನೀವು ರೆಫರ್ ಮಾಡ್ಬೋದು. ಸೊ ಜೀನ್ ಅನ್ನುವಂಥದ್ದೇನು? ಜೀನ್ ಅನ್ನುವಂಥದ್ದು ಒಂದು ಯೂನಿಟ್ಟು, ಅದು DNA ಮೇಲೆ ಇರುತ್ತೆ ಅಂತ ನಮಗೆ ರಫ್ ಆಗಿ ಗೊತ್ತಿದೆ, ಹೌದಾ? DNA ಅಂದರೆ ಏನು? ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು, ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ ಅಂತಲೂ ಗೊತ್ತಿದೆ. Now just imagine this part of a DNA, we are calling it as a some gene. ಯಾವುದೋ ಒಂದು ಜೀನ್ ಇದೆ, XYZ ಜೀನ್ ಇದೆ ಅಂತ ಅಂದ್ಕೊಳ್ಳಿ.
ಈ ಪಾರ್ಟ್ ಏನಿದೆಯಲ್ಲ DNA ಇದನ್ನು ನಾವು ಯಾವಾಗ ಜೀನ್ ಅಂತ ಕರಿತೀವಿ, ಯಾವಾಗ ಈ DNA ಟ್ರಾನ್ಸ್ಕ್ರಿಪ್ಷನ್ ಆಗಿ ಒಂದು mRNA ಫಾರ್ಮ್ ಮಾಡುತ್ತೆ, ಆ mRNA ಟ್ರಾನ್ಸ್ಲೇಷನನ್ನು ಮಾಡಿ ಅಮೈನೋ ಆ್ಯಸಿಡ್ ಚೈನನ್ನು ಫಾರ್ಮ್ ಮಾಡುತ್ತೆ. ಈ ಅಮೈನೋ ಆ್ಯಸಿಡ್ ಚೈನನ್ನು ನಾವು ಪ್ರೋಟೀನ್ ಅಂತ ಕರಿತೀವಿ, ಹೌದಾ. Now this is the protein which is controlling some character. ಓಕೆ, ಇವಾಗ ನಾವು ಯೂಶ್ವಲಿ ಈ ಪ್ಲ್ಯಾಂಟ್ ಬಗ್ಗೆ ಜೆನೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಮೆಂಡಲ್ ತೊಗೊಂಡಂತಹ ಅಗದಿ ಸಿಂಪಲ್ ಆದಂತಹ ಕ್ಯಾರೆಕ್ಟರ್ ಟಾಲ್ ಪ್ಲ್ಯಾಂಟ್ ಆ್ಯಂಡ್ ಅ ಡಾರ್ಫ್ ಪ್ಲ್ಯಾಂಟ್, ಹೌದಾ. ಅದನ್ನೇ ಪ್ರತಿ ಸತಿ ನಾನು ಕ್ಯಾರೆಕ್ಟರ್ ಅಂತ ಹೇಳಿದಾಗ ನೀವು ಇಮ್ಯಾಜಿನ್ ಮಾಡ್ತಾ ಇರಿ, ಅಂದರೆ ನಿಮಗೆ ಈಸಿ ಆಗುತ್ತೆ. ನೀವು ನಮ್ಮ ಬಾಡಿಗೆ ಅಪ್ಲೈ ಮಾಡಿದರೆ ಕ್ಯಾರೆಕ್ಟರ್ಸ್ಗಳು ಯಾವುದಾಗ್ಬೋದು, ಸ್ಟ್ರೇಟ್ ಹೇರ್ ಮತ್ತು ಸಿಲ್ಕಿ ಹೇರ್, ಕರ್ಲಿ ಹೇರ್ ಆಗ್ಬೋದು, ಬ್ರೌನ್ ಐ ಮತ್ತು ಬ್ಲ್ಯಾಕ್ ಐ, ಬ್ಲೂ ಐ ಆಗ್ಬೋದು, ಈ ರೀತಿ ಕ್ಯಾರೆಕ್ಟರ್ಸ್ಗಳು. ಸೊ ಇಲ್ಲಿ ಫಾರ್ಮ್ ಆದಂತಹ ಪ್ರೋಟೀನ್ಸ್ಗಳು ಅಲ್ಟಿಮೇಟ್ಲಿ ನಮ್ಮ ಬಾಡಿನಲ್ಲಿ ಅಥವಾ ಆರ್ಗ್ಯಾನಿಸಮ್ಸ್ನಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಇವು ಮೇಂಟೈನ್ ಮಾಡ್ತಾ ಇದ್ದಾವೆ. ನಾವು ದಿಸ್ ಪಾರ್ಟ್ ಇದೇನಾಯ್ತಲ್ಲ, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಯ್ತಲ್ಲ, ಇದನ್ನು ನಾವೇನಂತ ಕರಿತೀವಿ, ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕು ಅಂತಂದರೆ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ಗಳ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಯಾವಾಗ DNA ಪಾರ್ಟು ಎಕ್ಸ್ಪ್ರೆಸ್ ಆಗಿ ಒಂದು ಪ್ರೋಟೀನನ್ನು ಫಾರ್ಮ್ ಮಾಡಿ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತಲ್ಲ, ಆವಾಗ ನಾವು ಈ ಪಾರ್ಟನ್ನು ಜೀನ್ ಅಂತ ಕರಿತೀವಿ. ಸೊ ನಮ್ಮ ಬಾಡಿನಲ್ಲಿ ಎಲ್ಲ ಸೆಲ್ಸ್ನಲ್ಲೂ DNA ಇದೆ, ಎಲ್ಲ DNA ಮೇಲೆಗಳು ಜೀನ್ಸ್ ಇದ್ದಾವೆ. ಆ ಜೀನ್ಸ್ಗಳು ನಮ್ಮ ಕ್ಯಾರೆಕ್ಟರ್ಸ್ಗಳನ್ನು ಇವು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಅದು ಪ್ಲ್ಯಾಂಟ್ ಆಗಲಿ ಮತ್ತು ಆ್ಯನಿಮಲ್ ಆಗಲಿ, ಯಾವುದಾದ್ರೂ ಒಂದು ಜೀವಿ, ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್. ಹಾಗಾದರೆ ನಮ್ಮ ಬಾಡಿಗೆ DNA ಎಲ್ಲಿಂದ ಬಂತು? ಕ್ರೋಮೋಸೋಮ್ಸ್ಗಳ ಮೂಲಕ ಬಂತು. ಕ್ರೋಮೋಸೋಮ್ಸ್ ಹೆಂಗಿರ್ತವೆ? ಈ DNA ಏನಿದೆಯಲ್ಲ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ನಮ್ಮ ಸೆಲ್ಲು ಮೈಕ್ರೋಸ್ಕೋಪಿಕ್, ಆ ಮೈಕ್ರೋಸ್ಕೋಪಿಕ್ ಸೆಲ್ನಲ್ಲಿ ಒಂದು ಅಗ್ದಿ ಮೈಕ್ರೋಸ್ಕೋಪಿಕ್ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಒಳಗಡೆ ನಮಗೆ DNA ಥ್ರೆಡ್ಡು ಇರುತ್ತೆ. 2 ಮೀಟರ್ ಆದಂತಹ DNA ಅಷ್ಟು ಮೈಕ್ರೋಸ್ಕೋಪಿಕ್ ನ್ಯೂಕ್ಲಿಯಸ್ನಲ್ಲಿ ಅದು ಒಳಗಡೆ ಇರುತ್ತೆ. ಸೊ ಇದೇನು ಲಾಂಗ್ DNA ಇದೆಯಲ್ಲ, ಇದು ಪೂರ್ತಿಯಾಗಿ ನ್ಯೂಕ್ಲಿಯಸ್ ಒಳಗಡೆ ಫಿಟ್ ಆಗಬೇಕು ಅಂದರೆ ಅದು ಕಾಯಿಲಿಂಗ್ ಪೂರ್ತಿ ಕಾಯಿಲ್ ಆಗ್ತಾ ಚಿಕ್ಕದಾಗಿ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಅದೇನು ಕಾಯಿಲಿಂಗ್ ಆಗುತ್ತಲ್ಲ, ಇದನ್ನು ಕೂಡ ನಾವು ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಲ್ಲಿ ಕಲ್ತಿದ್ದೀವಿ. ಜಸ್ಟ್ ಎ ಮಿನಿಟ್, ಈ ಕ್ಯಾಪ್ಗಳಿಗೆ ಒಂದು ವ್ಯವಸ್ಥೆ ಆಗಬೇಕು. ಓಕೆ, ಐ ವಿಲ್ ರಿಮೂವ್ ಆಲ್ ದ ಕ್ಯಾಪ್ಸ್. ಓಕೆ, ನಾವು ಸಿ ಹಿಯರ್, ಇದೇನು ಡಬಲ್ ಹೆಲಿಕಲ್ DNA ಇದೆಯಲ್ಲ, ನಾವು ಇಮ್ಯಾಜಿನ್ ದಿಸ್ ಈಸ್ ಅ ಡಬಲ್ ಹೆಲಿಕಲ್ DNA. ಸೊ ಈ DNA ಏನಿದೆ, ಪ್ರೋಟೀನ್ಸ್ಗಳ ಸುತ್ತಲೂ ಇದು ಕಾಯಿಲ್ ಆಗ್ತಾ ಅದರ ಲೆಂತ್ ಏನಿದೆಯಲ್ಲ, ಆ ಲೆಂತನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇದ್ರ ಮಧ್ಯೆ ಏನಿದ್ದಾವೆ, ಇಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ಗಳು ಇದ್ದಾವೆ. ಹಿಸ್ಟೋನ್ ಪ್ರೋಟೀನ್ಸ್ ಆ್ಯಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಬರ್ತವೆ. ಸೊ ಆ ಪ್ರೋಟೀನ್ಸ್ಗಳ ವಿರುದ್ಧ DNA ಕಾಯಿಲ್ ಆಗುತ್ತೆ, ಮತ್ತೆ ಹೊರಗೆ ಬರುತ್ತೆ, ಮತ್ತೆ ಕಾಯಿಲ್ ಆಗುತ್ತೆ, ಮತ್ತೆ ಹೊರಗೆ ಬರುತ್ತೆ. ಇದರಿಂದ ಏನಾಯಿತು? DNA ಲೆಂತು ಕಡಿಮೆ ಆಯಿತು. ಸೊ ಇದೇನು DNA ಐತಲ್ಲ, ನಾವು ದಿಸ್ ಪಾರ್ಟ್ ಈಸ್ ಅ DNA. ಯಾವಾಗ ಅದು ಪ್ರೋಟೀನ್ಸ್ ಜೊತೆ ಸುತ್ಕೊಂಡು ಕಾಯಿಲ್ ಆಗುತ್ತಲ್ಲ, ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ರೊಮ್ಯಾಟಿನ್. ನೆನ್ಪಿಟ್ಕೋಬೇಕು. ಓಕೆ, ಇದೇ ಕ್ರೊಮ್ಯಾಟಿನ್ನು ಸೆಲ್ ಡಿವಿಷನ್ ಆಗಬೇಕಾದ್ರೆ ಮತ್ತೆ ಇದು ಕಾಯಿಲ್ ಆಗ್ತಾ ಇಟ್ ವಿಲ್ ಫಾರ್ಮ್ ಅ ಕ್ರೋಮೋಸೋಮ್. ದಿಸ್ ಈಸ್ ದ ಸೆಂಟೋಮಿಯರ್, ದಿಸ್ ಈಸ್ ಒನ್ ಕ್ರೋಮೋಸೋಮ್. ಇದನ್ನ ಯೂಶ್ವಲಿ ನಾವು ಹೀಗೆ ಡ್ರಾ ಮಾಡ್ತೀವಲ್ಲ ಕ್ರೋಮೋಸೋಮು, ಅದೇನದು ಅಲ್ಲಿ ಮಧ್ಯದಲ್ಲಿ ನಿಮಗೆ DNA ಸಿಗುತ್ತೆ, ಕಾಯಿಲ್ಡ್ ಆಗಿರುವಂತಹ DNA. ಸೊ ಇದು DNA ಸ್ಟ್ರಕ್ಚರು, ಇದು ಕ್ರೊಮ್ಯಾಟಿನ್ ಸ್ಟ್ರಕ್ಚರು, ಇದೇನಾಯ್ತು ಇವಾಗ ಕ್ರೋಮೋಸೋಮ್ ಸ್ಟ್ರಕ್ಚರು. ಓಕೆ, ನಾವೇನು ಸ್ಟಡಿ ಮಾಡ್ತಾ ಇದ್ವಿ? ಜೀನ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಜೀನ್ಸ್ಗಳು DNA ಮೇಲೆ ಇದ್ದಾವೆ ಅಂತಂದರೆ ಅವು ಕ್ರೊಮ್ಯಾಟಿನ್ ಮೇಲ್ಗಡೆನೂ ಇರಲೇಬೇಕಾ? ಯಾಕಂದರೆ ಸೇಮ್ DNA ಹೋಗಿ ಕ್ರೊಮ್ಯಾಟಿನ್ ಒಳಗಡೆ ಇದೆಯಲ್ಲ. ಜೀನು ಕ್ರೊಮ್ಯಾಟಿನ್ ಮೇಲೆ ಇದೆ ಅಂತಂದರೆ ಅದು ಕ್ರೋಮೋಸೋಮ್ ಮೇಲೂ ಇರಲೇಬೇಕಾ? ಬಿಕಾಸ್ ಕ್ರೋಮೋಸೋಮ್ನಲ್ಲಿ ಅಲ್ಟಿಮೇಟ್ಲಿ ಏನಿದೆ? ಈ DNA ಇದೆ. ಸೊ ಯಾವಾಗ ನಾವು ಒಂದು ಜೀನು ಕ್ರೋಮೋಸೋಮ್ ಮೇಲೆ ಇದೆ ಅಂತಂದರೆ ಈ ಕ್ರೋಮೋಸೋಮ್ಸ್ಗಳು ಏನು ಮಾಡ್ತವೆ? ಮೈಟೋಸಿಸ್ ಮಿಯೋಸಿಸ್ ಆಗಬೇಕಾದ್ರೆ DNA ಕಂಟೆಂಟು ಡುಪ್ಲಿಕೇಟ್ ಆಗುತ್ತೆ, ಅದಾಗಿ ನೆಕ್ಸ್ಟ್ ಜನ್ರೇಷನಿಗೆ ಕ್ರೋಮೋಸೋಮ್ಸ್ಗಳು ಹೋಗ್ತವೆ ಅಂತ ಹೇಳ್ತೀವಲ್ಲ. ಸೊ ಆ ಕ್ರೋಮೋಸೋಮ್ಸ್ಗಳು ಹೋಗ್ತಾ ಇದ್ದಾವೆ ಅಂದರೆ ಏನು? ನೆಕ್ಸ್ಟ್ ಜನ್ರೇಷನಿಗೆ ಆ ಕ್ರೋಮೋಸೋಮ್ಗಳ ಮೇಲೆ ಇರುವಂತಹ ಜೀನ್ ಕೂಡ ಹೋಗ್ತಾ ಇದೆ ಅಂತ ಅರ್ಥ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ನಮ್ಗೆ ಗೊತ್ತಿದೆ, ನಮ್ಮೆಲ್ಲ ಸೆಲ್ನಲ್ಲೂ 46 ಕ್ರೋಮೋಸೋಮ್ಸ್ಗಳು ಇದ್ದಾವೆ,
ಹೌದಾ? ಈ 46ನಲ್ಲಿ 23 ಕ್ರೋಮೋಸೋಮ್ಸು ಫಾದರಿಂದ ಬಂದಿದ್ದಾವೆ, 23 ಕ್ರೋಮೋಸೋಮ್ಸು ಮದರಿಂದ ಬಂದಿದ್ದಾವೆ. ಇಷ್ಟು ನಮಗೆ ಬೇಸಿಕ್ ಐಡಿಯಾ ಅಂತೂ ಇದ್ದೇ ಇದೆ. ಸೊ ನಾವು ಯಾವಾಗ 26 ಕ್ರೋಮೋಸೋಮ್ಸ್ಗಳು ಫಾದರಿಂದ ಬಂದಿದ್ದಾವೆ ಅಂತಂದರೆ ಫಾದರದ್ದು ಕ್ರೋಮೋಸೋಮ್ಸ್ಗಳ ಮೇಲೆ ಯಾವ ಜೀನ್ಸ್ ಇದಾವಲ್ಲ ಆ ಜೀನ್ಸ್ಗಳು ಬಂದವು ಅಂತ ಅರ್ಥ. 23 ಮದರ್ ಕ್ರೋಮೋಸೋಮ್ಸ್ ಅಂದರೆ ಮದರ್ದು ಕ್ರೋಮೋಸೋಮ್ ಮೇಲ್ಗಡೆ ಏನು ಜೀನ್ಸ್ ಇದ್ವಲ್ಲ ಆ ಜೀನ್ಸ್ಗಳು ಮಗುವಿಗೆ ಪಾಸ್ ಆಗಿದ್ದಾವೆ ಅಂತ ಅರ್ಥ. ಅವು ಯಾವ್ಯಾವ ಎಕ್ಸ್ಪ್ರೆಸ್ ಆಗ್ತವೆ, ಎಕ್ಸ್ಪ್ರೆಸ್ ಆಗೋದಿಲ್ಲ, ಅದು ಸೆಕೆಂಡರಿ. ಸದ್ಯಕ್ಕೆ ಈ ಪಾಯಿಂಟಿಗೆ ನೀವೇನು ಅರ್ಥ ಮಾಡ್ಕೋಬೇಕು, ಹೆಂಗೆ ಕ್ಯಾರೆಕ್ಟರ್ಸ್ಗಳು ಜನ್ರೇಷನ್ ಟು ಜನ್ರೇಷನ್ನಿಗೆ ಜೀನ್ಗಳು ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ ವಿತ್ ಹೆಲ್ಪ್ ಆಫ್ ದೀಸ್ ಕ್ರೋಮೋಸೋಮ್ಸ್. ಸೊ ಈ ಕ್ರೋಮೋಸೋಮ್ಸ್ಗಳ ಮೇಲೆ ಇರುವಂತಹ ಜೀನ್ಸ್ ಏನಿದ್ದಾವಲ್ಲ ಇವು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಅಥವಾ ಸೆಲ್ ಡಿವಿಷನ್ ಆಗಬೇಕಾದ್ರೆ ನೆಕ್ಸ್ಟ್ ಪ್ರೊಜನಿಗೆ ಹೋಗಿರ್ತವೆ. ಜೀನ್ಸ್ ಹೋಗ್ತಾ ಇದ್ದಾವೆ ಅಂತಂದ್ರೆ ಏನು, ಕ್ರೋಮೋಸೋಮ್ಸ್ಗಳ ಮೂಲಕ ಅವು ಹೋಗ್ತಾ ಇದ್ದಾವೆ ಅಂತ ಅರ್ಥ ಅಂತ. ಸೊ ಹೌ ಡು ಯು ಡಿಫೈನ್ ಅ ಜೀನ್? ಸೊ ಜೀನ್ನ ನೀವು ಹೆಂಗೆ ಡಿಫೈನ್ ಮಾಡ್ಬೋದು? ಇಟ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಇನ್ಹೆರಿಟನ್ಸ್. ಸೊ ಇನ್ಹೆರಿಟನ್ಸ್ ಅಂತ ಏನೋ ಒಂದು ಪ್ರಾಪರ್ಟಿ ಇದೆಯಲ್ಲ, ಒಂದು ಪ್ರೊಸೆಸ್ ಇದೆಯಲ್ಲ, ಅದರದ್ದು ಬೇಸಿಕ್ ಯೂನಿಟ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಅ ಜೀನ್. ಹೌ ಡು ಯು ಡಿಫೈನ್ ಅ ಜೀನ್? ಇಟ್ ಈಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಇನ್ಹೆರಿಟನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ನೋ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಡಿನಲ್ಲಿ ಒಂದು 108 ಕ್ಯಾರೆಕ್ಟರ್ಸ್ಗಳು ಎಕ್ಸ್ಪ್ರೆಸ್ ಆಗಿದ್ದಾವೆ ಅಂದರೆ ಆ ಎಲ್ಲ 108 ಕ್ಯಾರೆಕ್ಟರ್ಸ್ಗಳನ್ನು ಒಂದೇ ಒಂದು ಜೀನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅಲ್ಲ. ಪ್ರತಿಯೊಂದು ಕ್ಯಾರೆಕ್ಟರಿಗೂ ಪ್ರತಿಯೊಂದು ಅದರದ್ದೇ ಆದಂತಹ ಪ್ರೋಟೀನ್ ಫಾರ್ಮ್ ಆಗಿರುತ್ತೆ, ಪ್ರತಿಯೊಂದು ಪ್ರೋಟೀನಿಗೂ ಅದರದ್ದೇ ಆದಂತಹ ಒಂದು ಜೀನ್ ಇರುತ್ತೆ. ಇದು ಜೀನ್ ಎಕ್ಸ್ ಅಂತ ಇದ್ದರೆ ಈ ಎಕ್ಸ್ ಜೀನ್ ಏನಿದೆಯಲ್ಲ ಇದು ಎಕ್ಸ್ಪ್ರೆಸ್ ಮಾಡುವಂತಹ ಕ್ಯಾರೆಕ್ಟರ್ಸೇ ಬೇರೆ. ಮತ್ತು ಇಲ್ಲೆಲ್ಲೋ ಒಂದು ವೈ ಜೀನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ವೈ ಜೀನಿಂದ ಫಾರ್ಮ್ ಆದಂತಹ ಪ್ರೋಟೀನು ಬೇರೆ ಕ್ಯಾರೆಕ್ಟರ್ಸ್ಗಳನ್ನು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಒಂದೊಂದು ಜೀನು. ಬಟ್ ಯು ಹ್ಯಾವ್ ಟು ರಿಮೆಂಬರ್, ಪೂರ್ತಿ 2 ಮೀಟರ್ ಏನು DNA ಇದೆಯಲ್ಲ ಆ ಪೂರ್ತಿ 2 ಮೀಟರ್ DNA ಎಷ್ಟೊಂದು ಜೀನ್ಸ್ಗಳಿರ್ತವೆ, ಅವೆಲ್ಲವೂ ಎಕ್ಸ್ಪ್ರೆಸ್ ಆಗ್ತವೆ ಅಂತ ಅಲ್ಲ. 2 ಮೀಟರ್ದ DNA ಮೇಲೆ ಇರುವಂತಹ ಜೀನ್ಸ್ನಲ್ಲಿ 98% ಆಫ್ ದ DNA ಇಸ್ ಅ ಜಂಕ್ DNA. ಅದು ಎಕ್ಸ್ಪ್ರೆಸ್ಸೇ ಆಗೋದಿಲ್ಲ. ಜಸ್ಟ್ 2% DNA ಮಾತ್ರ ಆ್ಯಕ್ಟಿವ್ ಆಗಿ ಜೀನ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ನಮ್ಮ ಸೆಲ್ಸ್ನಲ್ಲಿ. ಆ 2% ಎಕ್ಸ್ಪ್ರೆಸ್ ಆದಂತಹ ಜೀನ್ಸ್ನಲ್ಲಿನೇ ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ ಈ ಪಾಯಿಂಟು? ಸೊ ವಾಟ್ ಈಸ್ ಅ ಜೀನ್? ಇಟ್ ಈಸ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಇನ್ಹೆರಿಟನ್ಸ್. ವಾಟ್ ಇಟ್ ಈಸ್ ಕಂಪೋಸ್ಡ್ ಆಫ್? ಇಟ್ ಈಸ್ ಕಂಪೋಸ್ಡ್ ಆಫ್ ಅ DNA. ವೇರ್ ಡು ಯು ಫೈಂಡ್ ಅ ಜೀನ್? ಜೀನ್ ಇಟ್ ಈಸ್ ಅ ಯೂನಿಟ್ ಆಫ್ DNA ಮೀನ್ಸ್ ವಾಟ್? ಇಟ್ ಈಸ್ ಪ್ರೆಸೆಂಟ್ ಆನ್ ದ DNA. ಅದು DNA ಯೂನಿಟು ಅಂತಂದರೆ ಅದು DNA ಮೇಲೇ ಇರಬೇಕಲ್ವಾ? ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಬರಲಿಕ್ಕೆ ಅರ್ಥ ಆಗಬೇಕು. ಸೊ ವೇರ್ ಡು ಯು ಫೈಂಡ್ ಅ ಜೀನ್? ವೇರ್ ಇಟ್ ಈಸ್ ಪ್ರೆಸೆಂಟ್? ಇಟ್ ಈಸ್ ಪ್ರೆಸೆಂಟ್ ಆನ್ ದ DNA. True, it is present on the chromatin. True, it is present on the chromosome. Again true. ಯಾಕೆ? ಕ್ರೋಮೋಸೋಮ್ನಲ್ಲೂ ಅದೇ DNA ಇದೆ, ಕ್ರೊಮ್ಯಾಟಿನ್ನಲ್ಲೂ ಅದೇ DNA ಇದೆ, ಇದೇ DNA ಮೇಲೇ ಜೀನ್ ಇದೆ. ಸೊ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಕರೆಕ್ಟು. ಗೊತ್ತಾಯ್ತಾ ನಿಮಗೆ? ಸೊ ದಿಸ್ ಈಸ್ ದ ಫಸ್ಟ್ ವರ್ಡ್. ಸೆಕೆಂಡ್ ವರ್ಡ್, ಜೀನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ವರ್ಡ್ ಏನಂದರೆ ಲೋಕಸ್ ಅಥವಾ ಲೋಕಾಯ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ದಿಸ್? ಇದನ್ನು ನಾನು ಇವಾಗ ರೆಡ್ ಕಲರ್ ಮಾಡಿದ್ದೆ. ಜಸ್ಟ್ ಇಮ್ಯಾಜಿನ್, ಇದು ಒಂದು ಜೀನು, ಈ ಪಾರ್ಟು. ಸೊ ಅದು ಇಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳಿ. ಕಾಯಿಲಿಂಗ್ ಆಗಬೇಕಾದ್ರೆ ಆ ಪಾರ್ಟು ಈ ರೀತಿ ಮತ್ತೆ ಕಂಡೆನ್ಸ್ ಆಗಬೇಕಾದ್ರೆ ಇಲ್ಲೆಲ್ಲೋ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ವಾಟ್ ಈಸ್ ದಿಸ್ ನೌ? ದಿಸ್ ಈಸ್ ನಥಿಂಗ್ ಬಟ್ ಅ ಜೀನ್ ನೌ. ಎಲ್ಲಿದೆ? ಕ್ರೋಮೋಸೋಮ್ ಮೇಲೆ ಇದೆ. ಸೊ ಇದೇನು ಒಂದು ಪೊಸಿಷನ್ ಅಂತ ಇದೆಯಲ್ಲ, ಲೊಕೇಶನ್ ಅಂತ ಇದೆಯಲ್ಲ, ದಿಸ್ ಲೊಕೇಶನ್ ಆಫ್ ಅ ಜೀನ್ on chromosome we call it as a locus. Are you getting this point? So what do you mean by a locus? Locus is actually a physical position. ಎದರ ಪೊಸಿಷನ್ನು? ಜೀನದ್ದು ಪೊಸಿಷನ್. ಎದರ ಮೇಲೆ? ಕ್ರೋಮೋಸೋಮ್ ಮೇಲೆ. ಸೊ ಈ ಕ್ರೋಮೋಸೋಮ್ ಮೇಲೆ ಈ ಜೀನದ್ದು ಲೊಕೇಶನ್ ಎಲ್ಲಿದೆಯಪ್ಪ, ಆ ಲೊಕೇಶನ್ನಿಗೆ ನಾವು ಲೋಕಸ್ ಅಂತ ಕರಿತೀವಿ. ಯಾಕೆ ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ? ಜಸ್ಟ್ ಇಮ್ಯಾಜಿನ್, ಇದು ಒಂದು ಕ್ರೋಮೋಸೋಮ್. ಓಕೆ, ಈ ಪಾಯಿಂಟಿಗೆ ಒಂದು ಜೀನ್ ಇದೆ, ಮೇ ಬಿ ಜೀನ್ ಎ, ವಿಚ್ ಈಸ್ ಕಂಟ್ರೋಲಿಂಗ್ ಐ ಕಲರ್ ಇನ್ ಅವರ್ ಬಾಡಿ. ಜಸ್ಟ್ ಇಮ್ಯಾಜಿನ್. ಸೊ ಈ ಪಾರ್ಟ್ನಲ್ಲಿ ಇರುವಂತಹ DNA ಅಥವಾ ಜೀನ್ ಏನಿದೆ ಅದು ಎಕ್ಸ್ಪ್ರೆಸ್ ಆದಾಗ ಫಾರ್ಮ್ ಆಗುವಂತಹ ಪ್ರೋಟೀನು ಐ ಕಲರನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಅದೇ ಕ್ರೋಮೋಸೋಮ್ ಮೇಲೆ ಈ ಲೋಕಸ್ನಲ್ಲಿ ಇರುವಂತಹ ಇನ್ನೂ ಒಂದು ಜೀನು, ಫಾರ್ ಎಕ್ಸಾಂಪಲ್ ಜೀನ್ ಬಿ, ಇಟ್ ಈಸ್
ಕಂಟ್ರೋಲಿಂಗ್ ದ ಹೇರ್ ಕ್ಯಾರೆಕ್ಟರ್ ಅಥವಾ ನೇಚರ್ ಆಫ್ ದ ಹೇರ್ ಇನ್ ಅವರ್ ಬಾಡಿ. ಸೊ ಪ್ರತಿಯೊಂದು ಜೀನಿಗೂ ಅದರದೇ ಆದಂತಹ ಲೊಕೇಶನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Okay, and that location we call it as a locus. Locus, it is the physical position of a gene present on the chromosome. ಇದೆರಡು ವರ್ಡ್ ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಥರ್ಡ್ ಒನ್ we call it as a allele. ALLELE. ಸೊ ಇದು ಕ್ಯಾಪ್ ಹಾಕ್ತಾ ಇರೋದ್ರಿಂದ ಎಲ್ಲ ಇಂಕು ಡ್ರೈ ಆಗ್ತಾ ಇದೆ. Now what do you mean by this allele? Now see here, I'll write few words. Character ಅಂತ ಒಂದು ವರ್ಡ್ ನಮಗೆಲ್ಲ ಗೊತ್ತಿದೆ. ಓಕೆ, ನೀವು ಪೀ ಪ್ಲ್ಯಾಂಟನ್ನು ತಗೊಂಡ್ರೆ ಪ್ರತಿ ಸಲ ಪೀ ಪ್ಲ್ಯಾಂಟನ್ನು ತಗೊಳ್ಳೋಣ ತುಂಬ ಈಸಿ ಆಗುತ್ತೆ. ಪೀ ಪ್ಲ್ಯಾಂಟ್ನಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳಿದಾವಲ್ಲ, ಯಾವ್ಯಾವುದು? ಆ ಪ್ಲ್ಯಾಂಟದ್ದು ಹೈಟ್ ಎಷ್ಟಿದೆ, ಆ ಪ್ಲ್ಯಾಂಟದ್ದು ಫ್ಲವರ್ ಕಲರ್ ಹೆಂಗಿದೆ, ಆ ಪ್ಲ್ಯಾಂಟ್ನಲ್ಲಿ ಸೀಡ್ ಕಲರ್ ಹೆಂಗಿದೆ, ಫ್ಲವರ್ ಎಲ್ಲಿ ಬೆಳೀತಾ ಇದೆ, ಇವೆಲ್ಲವೂ ಏನು ಆ ಪ್ಲ್ಯಾಂಟದ್ದು ಕ್ಯಾರೆಕ್ಟರ್ಸ್ಗಳು. ಹೌದಾ? ಸೊ ನಾವಿಲ್ಲಿ ತಗೊಳ್ಳುವಂತಹ ಕ್ಯಾರೆಕ್ಟರು ಹೈಟ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಹೈಟ್ ಆಫ್ ಅ ಪ್ಲ್ಯಾಂಟ್ ಅಂತ ಒಂದು ಕ್ಯಾರೆಕ್ಟರು. ಓಕೆ, ನೀವು ಯಾವಾಗ ಪೀ ಪ್ಲ್ಯಾಂಟದ್ದು ಹೈಟನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಿರಲ್ಲ, ನಿಮ್ಮದು ಪೀ ಪ್ಲ್ಯಾಂಟ್ ಏನು ಬೆಳೆಸಿದ್ದೀರ ಅಂತ ಅಂದ್ಕೊಳ್ಳಿ ಹೊಲದಲ್ಲಿ. ಸೊ ಅದರಲ್ಲಿ ನೀವು ಹೈಟನ್ನು ಸ್ಟಡಿ ಮಾಡ್ತಾ ಇದ್ದೀರಾ. ಆವಾಗ ನಿಮಗೇನು ಸಿಗುತ್ತೆ? ಕೆಲವೊಂದು ಪೀ ಪ್ಲ್ಯಾಂಟ್ಗಳು ಫುಲ್ ಟಾಲ್ ಆಗಿರ್ತವೆ, ಎತ್ತರದಲ್ಲಿ ಬೆಳೆದಿರ್ತವೆ. ಕೆಲವೊಂದು ಪೀ ಪ್ಲ್ಯಾಂಟ್ಗಳು ಡಾಫ್ ಅಥವಾ ಶಾರ್ಟ್ ಆಗಿ ಬೆಳೆದಿರ್ತವೆ. ಸೊ ಕ್ಯಾರೆಕ್ಟರ್ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಕ್ಯಾರೆಕ್ಟರನ್ನು ಸ್ಟಡಿ ಮಾಡಬೇಕಾದ್ರೆ ನಮಗೆ ಅಲ್ಲಿ ವರೈಟೀಸ್ಗಳು ಸಿಗ್ತಾ ಹೋಗ್ತವೆ, ವೇರಿಯೇಷನ್ಗಳು ಸಿಗ್ತಾ ಹೋಗ್ತವೆ. ಹೌದಾ? ಇದನ್ನು ನಾವೇನಂತ ಕರಿತೀವಿ? ಟ್ರೇಟ್ಸ್ ಅಂತ ಕರಿತೀವಿ. ಟ್ರೇಟ್ಸ್ ಅಂದರೆ ಏನು? ಕ್ಯಾರೆಕ್ಟರದ್ದೇ ಡಿಫ್ರೆಂಟ್ ಫಾರ್ಮ್ಸ್ಗಳು. ಕ್ಯಾರೆಕ್ಟರ್ ಇರೋದು ಒಂದೇ, ಹೈಟ್ ಆಫ್ ಎ ಪ್ಲ್ಯಾಂಟ್ ಈಸ್ ಅ ಕ್ಯಾರೆಕ್ಟರ್. ಕೆಲವೊಂದು ಎತ್ತರಕ್ಕಿರ್ತವೆ, ಕೆಲವೊಂದು ಗಿಡ್ಡಕ್ಕಿರ್ತವೆ. ಅದೇ ನೀವು ಫ್ಲವರ್ ಕಲರನ್ನು ತೊಗೊಂಡ್ರೆ ಫ್ಲವರ್ ಕಲರ್ ಅನ್ನುವಂಥದ್ದು ಒಂದು ಕ್ಯಾರೆಕ್ಟರು. ಕೆಲವೊಂದು ಫ್ಲವರ್ಸು ವೈಟ್ ಇರ್ತವೆ, ಕೆಲವೊಂದು ಫ್ಲವರ್ಸು ವೈಲೆಟ್ ಇರ್ತವೆ. ಸೊ ಅಲ್ಲಿ ವೇರಿಯೇಷನ್ಸ್ಗಳೇನಿದ್ದಾವಲ್ಲ ಅವೆಲ್ಲವೂ ಏನು? ಟ್ರೇಟ್ಸ್ಗಳು. ನಾವು ವಾಟ್ ಯು ಮೀನ್ ಬೈ ದಿಸ್ ಅಲೀಲ್? ವೆರಿ ಇಂಟ್ರೆಸ್ಟಿಂಗ್. ಸಿ, ಪ್ರತಿಯೊಂದು ಕ್ಯಾರೆಕ್ಟರಿಗೂ ರಿಮೆಂಬರ್, ಪ್ರತಿಯೊಂದು ಕ್ಯಾರೆಕ್ಟರಿಗೂ ಒಂದು ಅದರದೇ ಆದಂತಹ ಜೀನ್ ಇದೆ. ಇದು ನಮಗೆ ಗೊತ್ತಾಯಿತು. ಸೊ ಕ್ಯಾರೆಕ್ಟರ್ನಲ್ಲಿ ಡಿಫ್ರೆನ್ಸಸ್ ಇದೆ ಅಂತಂದರೆ ಅಲ್ಲಿ ಜೀನ್ನಲ್ಲಿನೂ ಸ್ವಲ್ಪನಾದರೂ ಡಿಫ್ರೆನ್ಸಸ್ ಇರಲೇಬೇಕಾ? ದೋ ದ್ಯಾಟ್ ಜೀನ್ ಈಸ್ ಕಂಟ್ರೋಲಿಂಗ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಅರ್ಥ ಆಗ್ತಿದೆಯಾ? ಒಂದು ಜೀನಿಗೆ ಒಂದು ಕ್ಯಾರೆಕ್ಟರು ಎಕ್ಸ್ಪ್ರೆಷನ್ ಆಗುತ್ತೆ. ಬಟ್ ಕ್ಯಾರೆಕ್ಟರ್ಸ್ನಲ್ಲಿನೇ ವೇರಿಯೇಷನ್ ಇದೆ ಅಂತಂದರೆ ಜೀನ್ನಲ್ಲಿನೂ ಸ್ವಲ್ಪ ಆದರೂ ವೇರಿಯೇಷನ್ಸ್ ಇರಲೇಬೇಕಾ? ಸೊ ಅದೇನು ವೇರಿಯೇಷನ್ ಇದೆಯಲ್ಲ, ಅದೇನು ಮಾಡ್ತಾ ಇದೆ? ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನು ಅದು ಕಂಟ್ರೋಲ್ ಮಾಡ್ತಾ ಇದೆ. ಆ ಜೀನು ಬೇರೆ ಬೇರೆ ರೂಪದಲ್ಲಿ ಇದೆ. ಸೊ ಅದೇನು ಬೇರೆ ಬೇರೆ ರೂಪದಲ್ಲಿ ಇದೆಯಲ್ಲ, ಅದನ್ನೇ ನಾವು ಅಲೀಲ್ ಅಂತ ಕರಿತಾ ಇದ್ದೀವಿ. ಸೊ ವಾಟ್ ಡು ಯು ಮೀನ್ ಬೈ ಆ್ಯನ್ ಅಲೀಲ್? ಅಲೀಲನ್ನು ನೀವು ಹೆಂಗೆ ನೀವು ಡೆಫಿನೇಷನ್ ಕೊಡ್ತೀರಾ ಅಂದರೆ, ಇಟ್ ಈಸ್ ದ ಅಲ್ಟರ್ನೇಟಿವ್ ಫಾರ್ಮ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಅ ಜೀನ್. ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಎ ಜೀನ್. ಇನ್ನೂ ಕರೆಕ್ಟಾಗಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಇದು ಒಂದು DNA ಇದೆ. ಓಕೆ, ಸೊ ಈ DNAದಲ್ಲಿ ಇದು ಒಂದು ಜೀನ್ ಇದೆ. ಈ ಜೀನು ಎಕ್ಸ್ಪ್ರೆಸ್ ಆದಾಗ ಇದು ಟಾಲ್ ಪ್ಲ್ಯಾಂಟನ್ನು ಕೊಡ್ತಾ ಇದೆ. ಓಕೆ, ಇದನ್ನು ನಾವು ವೈಲ್ಡ್ ಕ್ಯಾರೆಕ್ಟರ್ ಅಂತಲೂ ಕರಿತೀವಿ. ನಾರ್ಮಲ್ ಆಗಿ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತಲೂ ಕರಿತೀವಿ. ಡಾಮಿನೆಂಟ್ ಅಂದರೆ ಏನಂತ ಮತ್ತೆ ತಲೆ ಕೆಡಿಸ್ಕೋಬೇಡಿ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಜೀನ್ ಇದೆ, ಆ ಜೀನು ಎಕ್ಸ್ಪ್ರೆಸ್ ಆಗಿ ಪ್ರೋಟೀನನ್ನು ಫಾರ್ಮ್ ಮಾಡಿದಾಗ ಆ ಪ್ರೋಟೀನು ಟಾಲ್ನೆಸ್ಸನ್ನು ಅದು ಕಂಟ್ರೋಲ್ ಮಾಡ್ತಾ ಇದೆ. ಇದೇನಿಲ್ಲಿ DNA ಪಾರ್ಟ್ ಏನಿತ್ತಲ್ಲ, ಈ DNA ಪಾರ್ಟ್ನಲ್ಲಿ ಡ್ಯೂ ಟು ಸಮ್ ಮ್ಯೂಟೇಷನ್, ಯಾವುದೋ ಒಂದು ಮ್ಯೂಟೇಷನ್ ಆಗಿ ಅಥವಾ ಎವಲ್ಯೂಷನ್ ಆಗ್ತಾ ಆಗ್ತಾ ಇಲ್ಲಿ ಕೆಲವೊಂದು ಬೇಸ್ ಪೇರಿಂಗ್ನಲ್ಲಿ ಚೇಂಜಸ್ಗಳಾಗ್ಬಿಟ್ಟಿದ್ದಾವೆ ಅಂತ ಅಂದ್ಕೊಳ್ಳಿ ಸೀಕ್ವೆನ್ಸ್ನಲ್ಲಿ. ಸೊ ಅವಾಗ ಏನಾಯಿತು? ಬೇಸ್ ಪೇರಿಂಗ್ ಅಥವಾ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ಗಳು ಚೇಂಜ್ ಆಯಿತು ಅಂದರೆ ಮ್ಯುಟೇಷನ್ ಆದಂಗೆ. ಮ್ಯುಟೇಷನ್ ಆದಂಗೆ ಅಂದರೆ ಏನು? ಇದು ಜೀನದ್ದು ಆ್ಯಕ್ಚುವಲ್ ಏನು ಪ್ರಾಪರ್ಟಿ ಇತ್ತಲ್ಲ ಅದೇ ಚೇಂಜ್ ಆದಂಗೆ. ಸೊ ಈ ಜೀನ್ ಏನಿತ್ತಲ್ಲ, ಈ ಜೀನಿಂದ ಒಂದು ಎಕ್ಸ್ ಪ್ರೋಟೀನ್ ಫಾರ್ಮ್ ಆಗಿ ಆ ಎಕ್ಸ್ ಪ್ರೋಟೀನು ಟಾಲ್ನೆಸ್ಸನ್ನು ಅದು ಕಂಟ್ರೋಲ್ ಮಾಡ್ತಾ ಇತ್ತು ಗಿಡದಲ್ಲಿ. ಬಟ್ ಯಾವಾಗ ಅಲ್ಲಿ ಮ್ಯುಟೇಷನ್ ಅಂತ ಆಯ್ತಲ್ಲ, ಎವಲ್ಯೂಷನ್ ಅಂತ ಆಯ್ತಲ್ಲ, ಆವಾಗ ಎಕ್ಸ್ ಜೀನ್ ಫಾರ್ಮ್ ಆಗೋ ಬದಲಿ ಇಲ್ಲಿ ಒಂದು ವೈ ಜೀನ್ ಫಾರ್ಮ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಆ ವೈ ಜೀನ್ ಏನು ಮಾಡ್ತಾ ಇದೆ? ಎಕ್ಸಾಕ್ಟ್ಲಿ ಇದ್ರದ್ದು ಕಾಂಟ್ರಾಸ್ಟಿಂಗ್ ಅಂದರೆ
ಟಾಲ್ ಮಾಡೋ ಬದಲಿ ಆ ಪ್ಲ್ಯಾಂಟನ್ನು ಅದು ಡಾರ್ಫ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಎಕ್ಸ್ ವೈ ಎರಡೂ ಇವೇನಿವು ಅಲೀಲ್ಸ್ಗಳು ಆದವು. ಸೊ ಒಂದೇ ಜೀನಿದ್ದು ಬೇರೆ ಬೇರೆ ವೆರೈಟಿಗಳು. ಸೊ ಅಲೀಲ್ಸ್ಗಳು ಬೇರೆ ಬೇರೆ ಆದಂಗೆ ಅವು ಕಂಟ್ರೋಲ್ ಮಾಡುವಂತಹ ಕ್ಯಾರೆಕ್ಟರ್ಸ್ಗಳಲ್ಲೂ ಏನು ಬಂತು, ವೇರಿಯೇಷನ್ ಬಂತು ಅಂತ ಅರ್ಥ. ಸೊ ಈ ಪೂರ್ತಿ ಈ ಚಾಪ್ಟರ್ನ ನಾವು ಪೀ ಪ್ಲ್ಯಾಂಟ್ ಸುತ್ತಾನೆ ಹಿಂಗೆ ಗಿರ್ ಅಂತ ಹಾಗೆ ಸುತ್ತಾನೇ ಇರಬೇಕು. ಎಲ್ಲ ಕಾನ್ಸೆಪ್ಟ್ಗಳನ್ನು ಪೀ ಪ್ಲ್ಯಾಂಟಿಗೆ ಅಪ್ಲೈ ಮಾಡಿನೇ ಕಲಿತಾ ಹೋಗೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಲೀಲ್ ಗೊತ್ತಾಯ್ತಾ? ಸೊ ಇಟ್ ಈಸ್ ದ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್. ಸೊ ಒಂದೇ ಜೀನದ್ದು ಬೇರೆ ಬೇರೆ ರೂಪಗಳು, ವಿಭಿನ್ನ ರೂಪಗಳು ಅಂತ ನೀವು ನಾರ್ಮಲ್ ಲ್ಯಾಂಗ್ವೇಜ್ನಲ್ಲಿ ಅರ್ಥ ಮಾಡ್ಕೋಬೋದು. ಎಕ್ಸ್ಪ್ಲನೇಷನ್ ಬರೀಬೇಕಾದ್ರೆ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಏನಿತ್ತು ಇಲ್ಲಿ, ಹೈಟ್ ಇತ್ತು. ಸೊ ಅದೇ ಹೈಟ್ನಲ್ಲಿ ಅಲೀಲ್ಸ್ಗಳು ಚೇಂಜ್ ಆದವು. ಯಾಕೆ ಚೇಂಜ್ ಆಯಿತು? ಮೇ ಬಿ ಡ್ಯೂ ಟು ಮ್ಯೂಟೇಷನ್ ಆಗ್ಬೋದು, ಎವಲ್ಯೂಷನ್ ಆಗ್ಬೋದು. ಸೊ ಒರಿಜಿನಲ್ ಏನಿತ್ತಲ್ಲ ನಮ್ಮದು, ಅದನ್ನು ಬಿಟ್ಟು ಸ್ವಲ್ಪ ಸ್ಲೈಟಾಗಿ ಇಲ್ಲಿ ಒಂದು ಟ್ರೇಟ್ ಅಂತ ಫಾರ್ಮ್ ಆಯಿತು. ಸೊ ಅದೇನು ಅಲೀಲ್ಗಳ ಫಾರ್ಮ್ ಆದವಲ್ಲ, ಇಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಆದವಲ್ಲ, ಅದನ್ನು ನಾವೇನಂತ ಕರಿತೀವಿ, ಅಲೀಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಜೀನ್ಸು, ಲೋಕಸ್ಸು ಮತ್ತು ಅಲೀಲ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಲೀಲ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ವರ್ಡ್ ಬರುತ್ತೆ, ಏನಂದರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಈ ವರ್ಡು ಗರ್ಲ್ಸಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಾವು ಸುಮಾರು ಸತಿ ಸೀರೆ ತೊಗೊಳಕ್ಕೆ ಹೋಗ್ತೀವಲ್ಲ, ಅವಾಗ ಏನು ಹೇಳ್ತೀವಿ, ಸ್ವಲ್ಪ ಕಾಂಟ್ರಾಸ್ಟ್ ಇರುವಂತಹ ಕಲರನ್ನು ತೋರಿಸಿ ಅಂತೀವಲ್ಲ. ಅಂದರೆ ಕಾಂಟ್ರಾಸ್ಟ್ ಅಂದರೆ ಏನು, ಎಕ್ಸಾಕ್ಟ್ಲಿ ಎರಡು ಅಪೋಸಿಟ್ ಇರಬೇಕು, ಬಟ್ ಅದು ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದೇ ರೀತಿ ಅಲೀಲ್ಸ್ಗಳೇನು ಮಾಡ್ತವೆ, ಒಂದು ಅಲೀಲು ನಾನು ಪೂರ್ವಕ್ಕೆ ಹೋಗ್ತೀನಿ ಅಂದರೆ ಇನ್ನೊಂದು ಅಲೀಲು ಪಶ್ಚಿಮಕ್ಕೆ ಹೋಗುತ್ತೆ ಅಂತ. ಸೊ ಕಾಂಟ್ರಾಸ್ಟಿಂಗ್, ಅಗದಿ ವಿರುದ್ಧವಾದಂತಹ ಒಂದು ಟ್ರೇಟ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಇವು ಅಲೀಲ್ಸ್ಗಳು. ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ, ಅಲೀಲ್ಸ್ ದೇ ಆರ್ ದ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್ ವಿಚ್ ಆರ್ ಎಕ್ಸ್ಪ್ರೆಸಿಂಗ್ ಅ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಸಿ ಹಿಯರ್, ಒಂದು ಫುಲ್ ಟಾಲ್ ಪ್ಲ್ಯಾಂಟು, ಒಂದು ಇನ್ನೊಂದು ಡಾರ್ಫ್ ಪ್ಲ್ಯಾಂಟ್, ಅಪೋಸಿಟ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಾಯ್ತಾ. ಸೊ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನುವಂಥದ್ದು ಅಲೀಲ್ಸ್ನಲ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಐ ಹೋಪ್ ದೀಸ್ 3 ವರ್ಡ್ಸ್ ಆರ್ ವೆರಿ ಮಚ್ ಕ್ಲಿಯರ್. ನಾವು ನೆಕ್ಸ್ಟ್ ಬರುವಂತಹ ಕೆಲವೊಂದು ವರ್ಡ್ಸ್ಗಳು, 2 ಇಂಪಾರ್ಟೆಂಟ್ ವರ್ಡ್ಸ್ ಇಲ್ಲಿ. ಹೋಮೋಝೈಗಸ್. ಓಕೆ, ನಾವು ವಾಟ್ ಯು ಮೀನ್ ಬೈ ದಿಸ್ ಹೋಮೋಝೈಗಸ್? ಇನ್ನೊಂದೇನಿದೆ, ಹಿಟಿರೋಝೈಗಸ್ ಅಂತ ಇದೆ. ಹಿಟಿರೋಝೈಗಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ಫ್ಯೂಸ್ ಆಗುವಂತಹ ಚಾನ್ಸ್ ಇದೆ. ಯಾಕೆ ಅಂದರೆ ನಮಗೆ ಒಂದು ವರ್ಡ್ ಗೊತ್ತಿದೆ, ಏನಪ್ಪ ಅದು ಅಂದರೆ ಹೋಮೋಲೋಗಸ್ ಅಂತ. ಓಕೆ, ಎಲ್ಲಿ ಕಲ್ತಿದ್ವಿ, ಮಿಯಾಸಿಸ್ ಆಗಬೇಕಾದ್ರೆ ಕಲಿತೀವಿ. ಹೋಮೋಲೋಗಸ್ ಕ್ರೋಮೋಸೋಮ್ಸ್ ವಿಲ್ ಕಮ್ ಟುಗೆದರ್. ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬರ್ತವೆ, ಕ್ರಾಸಿಂಗ್ ಓವರ್ ಆಗುತ್ತೆ, ಅಲ್ಲಿ ಹೊಸದಾದಂತಹ DNA ಫಾರ್ಮ್ ಆಗುತ್ತೆ, ಅಲ್ಲ ಕ್ರೋಮೋಸೋಮ್ಸ್ಗಳು ಫಾರ್ಮ್ ಆಗ್ತವೆ ಅಂತ ಹೇಳ್ತೀವಲ್ಲ. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಅಂತಂದ್ರೆ ಏನು? ಸಿ, ನಾವು ಯಾವಾಗ 46 ಕ್ರೋಮೋಸೋಮ್ಸ್ಗಳು ಇದ್ದಾವೆ ಅಂತ ಹೇಳ್ತೀವಲ್ಲ ನಮ್ಮ ಸೆಲ್ಸ್ನಲ್ಲಿ, ಅಂದರೆ 23 ಎರಡು ಪೇರ್ ಇದ್ದಂಗೆ. ಗೊತ್ತಾಗ್ತಿದೆಯಾ? 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂದ್ರೂ ಒಂದೇ, 46 ಕ್ರೋಮೋಸೋಮ್ಸ್ ಅಂದ್ರೂ ಒಂದೇ. ಸೊ ನಾವು ಯಾವಾಗ ನಮ್ಮ ಸೆಲ್ನಲ್ಲಿ 46 ಕ್ರೋಮೋಸೋಮ್ಸ್ಗಳನ್ನು ಡ್ರಾ ಮಾಡ್ತೀವಲ್ಲ, ಅವನ್ನ ಹೆಂಗೆ ಡ್ರಾ ಮಾಡ್ತೀವಿ? 46 ಕ್ರೋಮೋಸೋಮ್ಸ್ಗಳನ್ನು ನಾವು ದಿಸ್ ಈಸ್ ದ ಕ್ರೋಮೋಸೋಮ್ ನಂಬರ್ 1. ಓಕೆ, ಸಾರಿ, ದಿಸ್ ಈಸ್ ದ ಪೇರ್, ಫಸ್ಟ್ ಪೇರ್, ಇದು ಸೆಕೆಂಡ್ ಪೇರ್. ಓಕೆ, ಅದೇ ರೀತಿ ಇದು ಥರ್ಡ್ ಪೇರ್. ಓಕೆ, ಸೊ ಈ ರೀತಿಯಾಗಿ ನಾವು 23 ಪೇರ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಡ್ರಾ ಮಾಡ್ತೀವಿ. ಸೊ ಒಂದು ಪೇರ್ನಲ್ಲಿ 2 ಅಂದರೆ 23, 2 46. ಸೊ 46 ಕ್ರೋಮೋಸೋಮ್ಸ್ಗಳು ಆದವು. ಸೊ ಈ 46 ಕ್ರೋಮೋಸೋಮ್ಸ್ನಲ್ಲಿ ಆವಾಗಲೇ ಓದಿದ್ವಲ್ಲ, 23 ಫಾದರಿಂದ 23 ಮದರಿಂದ ಬಂದಿರ್ತವೆ. ಸೊ ನಾವು ಯಾವಾಗ 46 ಕ್ರೋಮೋಸೋಮ್ಸ್ಗಳನ್ನು ಡ್ರಾ ಮಾಡ್ತೀವಲ್ಲ, ಆವಾಗ ನಾವು ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಇತ್ತು, ನೆನಪಿದೆಯಾ? ಎಕ್ರೋಸೆಂಟ್ರಿಕ್ಕು, ಟೀಲೋಸೆಂಟ್ರಿಕ್ಕು, ಸಬ್ ಮೆಟಾಸೆಂಟ್ರಿಕ್ಕು, ಮೆಟಾಸೆಂಟ್ರಿಕ್ಕು ಅಂತ. ಸೊ ಕ್ರೋಮೋಸೋಮ್ ಸ್ಟ್ರಕ್ಚರ್ನಲ್ಲಿ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ವಿ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್, ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್. ಸೊ ಒಂದೊಂದು ಪೇರ್ನಲ್ಲಿ ಸೇಮ್ ಆಗಿ ಕಾಣುವಂತಹ ಕ್ರೋಮೋಸೋಮ್ಸ್ಗಳನ್ನು ನಾವು ಹಾಕ್ತಾ ಹೋಗ್ತೀವಿ. ಗೊತ್ತಿದೆಯಾ? ಮೆಟಾಸೆಂಟ್ರಿಕ್ ಅಂದರೆ ಸೆಂಟರ್ನಲ್ಲಿ ಕ್ರೋಮೋಸೋಮ್ ಇರುತ್ತೆ, ಸಬ್ ಮೆಟಾಸೆಂಟ್ರಿಕ್ ಅಂದರೆ ಸೆಂಟ್ರಿಕ್ಕಿಂತ ಸ್ವಲ್ಪ ದೂರದಲ್ಲಿ ಇರುತ್ತೆ ಅಂತ. ಸೊ ಈ ರೀತಿ ಬೇಸ್ಡ್ ಆನ್ ದೇರ್ ಶೇಪು ನಾವೇನು ಮಾಡ್ತಾ ಇದ್ವಿ, ಕ್ರೋಮೋಸೋಮ್ಸ್ಗಳನ್ನು ಪೇರ್ ಮಾಡ್ತಾ ಹೋಗ್ತಿದ್ದೀವಿ.
Now this pair we call it as a homologous pair of a chromosome. ಹೋಮೋ ಅಂದರೆ ಏನು, ಸಿಮಿಲರ್ ಅಂತ ಅರ್ಥ. ಸೊ ಈ ಕ್ರೋಮೋಸೋಮ್ಸ್ಗಳು ಇವತ್ತರ ಲೆಂತಲ್ಲಿ, ಶೇಪಲ್ಲಿ ಇವು ನಮಗೆ ಎಕ್ಸಾಕ್ಟ್ಲಿ ಸೇಮ್ ಆಗಿ ಕಾಣ್ತಾ ಇದ್ದಾವೆ. ಓಕೆ, ಇವಾಗ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ ಸೆಂಟರ್ನಲ್ಲಿ ಇದು ಕ್ರೋಮೋಸೋಮು, ಸಾರಿ ಇದು ಸೆಂಟ್ರೋಮಿಯರ್ ಎಕ್ಸಾಕ್ಟ್ಲಿ ಸೆಂಟರ್ನಲ್ಲಿದೆ. ಸಬ್ ಮೆಟಾಸೆಂಟ್ರಿಕ್ ಅಂದರೆ ಸೆಂಟರನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ. ಓಕೆ, ದೆನ್ ಟೀಲೋಸೆಂಟ್ರಿಕ್, ಓಕೆ, ದೆನ್ ಎಕ್ರೋಸೆಂಟ್ರಿಕ್. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆ ಕ್ರೋಮೋಸೋಮ್ಸ್ಗಳೇನಿದ್ದಾವಲ್ಲ ಅವ್ರದ್ದು ಶೇಪ್ಗಳ ಮೇಲೆ ನಾವು ಒಂದೊಂದೇ ಅವನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ನಮಗೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ಗಳು ಸಿಗ್ತವೆ. ಸೊ ದಿಸ್ ಪೇರ್ ವಿ ಕಾಲ್ ಇಟ್ ಆಸ್ ಅ ಹೋಮೋಲೋಗಸ್ ಕ್ರೋಮೋಸೋಮ್. ಓಕೆ, ಮಯೋಸಿಸ್ ಆಗಬೇಕಾದ್ರೆ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬಂದು ಇಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ ಅಂತ ಕಲಿತೀವಿ. ಸೊ ಈ ಹೋಮೋಲೋಗಸ್ ವರ್ಡ್ ಬೇರೆ, ಹೋಮೋಜೈಗಸ್ ವರ್ಡ್ ಬೇರೆ. ದಯಮಾಡಿ ಕ್ಲಾಸನ್ನು ಅಗ್ದಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಚಲೋ ಮೂಡಲ್ಲಿದ್ದಾಗ ಈ ವಿಡಿಯೋವನ್ನು ನೋಡಿ. ಸೊ ಹೋಮೋಲೋಗಸ್ ಬೇರೆ, ಹೋಮೋಜೈಗಸ್ ಬೇರೆ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಇವಾಗ ವಿಚಾರ ಮಾಡ್ತಾ ಇರ್ತಾರೆ, ಮ್ಯಾಮ್ DNA ಯಾಕೆ ಹಿಂಗೆ ತೆಗೆದ್ರು? ಆ್ಯಕ್ಚುಲಿ DNA ನಾವು ಈ ರೀತಿ ತೋರಿಸ್ತೀವಲ್ಲ, ಈ ರೀತಿ ತೋರಿಸ್ತೀವಲ್ಲ ಅಂತ. ನಾನು ಯಾವಾಗ ಈ ರೀತಿ ಕ್ರೋಮೋಸೋಮ್ ತೆಗೆದಿದ್ದೀನಿ ಅಂತಂದರೆ ಅಲ್ಲಿ ಇನ್ನೂ DNA ರೆಪ್ಲಿಕೇಶನ್ ಆಗಿಲ್ಲ ಅಂತ, DNA ಕ್ವಾಂಟಿಟಿ ಡಬಲ್ ಆಗಿಲ್ಲ ಅಂತ ಅರ್ಥ. ನಾವು ಸೆಲ್ ಸೈಕಲ್ ಓದಬೇಕಾದ್ರೆ DNA ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ಜಾಸ್ತಿ ಆಗಿದೆ ಅಂತಂದ್ರೆ ಏನು, ಇದ್ರದ್ದು ಕ್ವಾಂಟಿಟಿ ಇಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಏನು, ಸೆಲ್ ಡಿವಿಷನಿಗೆ ರೆಡಿ ಆಗಿದೆ ಅಂತ ಅರ್ಥ. ಬಟ್ ನಾನಿಲ್ಲಿ ರೆಗ್ಯುಲರ್ ಆಗಿ ನಿಮಗೊಂದು ಒಂದು ಕ್ರೋಮೋಸೋಮನ್ನು ಈ ರೀತಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೀವು ದಯಮಾಡಿ ಕನ್ಫ್ಯೂಸ್ ಆಗಲೇಬಾರ್ದು. ನೀವು ಹಿಂಗೆ ತೆಗೆದ್ರು ಒಂದೇ ಅಥವಾ ಈ ರೀತಿಯಾಗಿ ತೆಗೆದ್ರೂ ಒಂದೇ. ಓಕೆ, ನಮಗೆ ಈ ರೀತಿಯಾಗಿ ಕಾಣೋದು ಸೆಲ್ ಡಿವಿಷನ್ ಆಗಬೇಕಾದ್ರೆ, ಸೆಲ್ ಡಿವಿಷನ್ ಆಗದೇ ಇದ್ದಾಗ ಈ ರೀತಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಕಾಣ್ತವೆ. ಯಾಕಂದರೆ ಸೆಲ್ ಡಿವಿಷನ್ನೇ ಆಗ್ತಾ ಇಲ್ಲ ಅಂತಂದರೆ DNA ರೆಪ್ಲಿಕೇಶನು ಅಲ್ಲಿ DNA ಸಿಂಥಸಿಸ್ ಅಂತ ಆಗಿರೋದಿಲ್ಲ, DNA ಕ್ವಾಂಟಿಟಿ ಡಬಲ್ ಅಂತ ಆಗಿರೋದಿಲ್ಲ. ಸೊ ನಾವೇನು ಕ್ರೊಮ್ಯಾಟಿನನ್ನು ಓದ್ತೀವಲ್ಲ ಇಲ್ಲಿ, ಸೆಲ್ ಡಿವಿಷನ್ ಆಗದೇ ಇದ್ದಾಗ ಈ ಕ್ರೊಮ್ಯಾಟಿನಿಂದ ಈ ರೀತಿಯಾದಂತಹ ಒಂದು ಕ್ರೋಮೋಸೋಮನ್ನು ನಾವು ಫಾರ್ಮ್ ಮಾಡ್ಬೋದು. ಸೊ ಟೋಟಲ್ 2 ಮೀಟರ್ DNA ಏನಿದೆ, ಆ 2 ಮೀಟರ್ DNA ಇಂತಹ 46 ಕ್ರೋಮೋಸೋಮ್ಸ್ಗಳನ್ನು ಫಾರ್ಮ್ ಮಾಡ್ಬೋದು. ಗೊತ್ತಾಗ್ತಿದೆಯಾ ಮ್ಯಾಮ್? ಇವು ಪಾಯಿಂಟ್ ಹಿಂಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ ಅಂತಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಓದಲೇಬೇಕು. ಅವೆಲ್ಲವನ್ನು ತೊಗೊಂಡು ಬಂದು ಒಂದು ಕಾನ್ಸೆಪ್ಟ್ ಅಂತ ನೀವು ಕಲೀಲೇಬೇಕು. ಸೊ ಇಲ್ಲಿ ಸೆಲ್ ಸೈಕಲದ್ದು ಕಾನ್ಸೆಪ್ಟ್ ಇದೆ, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸದ್ದು ಕಾನ್ಸೆಪ್ಟ್ ಇದೆ, ಅಟ್ ದ ಸೇಮ್ ಟೈಮ್ ಹೊಸ ಚಾಪ್ಟರ್ ಪ್ರಿನ್ಸಿಪಲ್ಸದ್ದು ಕಾನ್ಸೆಪ್ಟ್ ಇದೆ. ಗೊತ್ತಾಗ್ತಿದೆಯಾ? ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂದರೆ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಹೋಮೋಜೈಗಸ್ ವರ್ಡ್ ಇತ್ತು. ಹೋಮೋಜೈಗಸ್ ವರ್ಡನ್ನು ಹೋಮೋಲೋಗಸ್ ಜೊತೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದೆ. ಹೋಮೋಲೋಗಸ್ ಅಂತಂದರೆ ಸಿಮಿಲರ್ ಆಗಿ ಕಾಣುವಂತಹ ಕ್ರೋಮೋಸೋಮ್ಸ್ಗಳಿಗೆ ನಾವು ಹೋಮೋಜೈಗಸ್ ಪೇರ್ ಆಫ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ವಾಟ್ ಯು ಮೀನ್ ಬೈ ದಿಸ್ ಹೋಮೋಜೈಗಸ್? ಹಾಗಾದರೆ ಹೋಮೋಜೈಗಸ್ ಅಂದರೆ ಏನು? ಹೋಮೋಲೋಗಸ್ ಗೊತ್ತಾಯ್ತಾ? ಸೇಮ್ ಆಗಿ ಸಿಮಿಲರ್ ಆಗಿ ಕಾಣುವಂತಹ ಕ್ರೋಮೋಸೋಮ್ಸ್ಗಳನ್ನು ನಾವು ಪೇರ್ ಮಾಡ್ಬೋದು ನಮ್ಮ 46 ಕ್ರೋಮೋಸೋಮ್ಸ್ನಲ್ಲಿ. ಸೊ ಆ ಪೇರಿಗೆ ನಾವು ಹೋಮೋಲೋಗಸ್ ಅಂತ ಹೇಳ್ತೀವಿ. ನಾವು ಸಿ ಹಿಯರ್ ಹೋಮೋಜೈಗಸ್ ಅಂದರೆ ಏನು ಅಂತ. ನಾವು ಇಮ್ಯಾಜಿನ್ ದಿಸ್ ಈಸ್ ಒನ್ ಕ್ರೋಮೋಸೋಮ್ ಇನ್ ಅವರ್ ಬಾಡಿ. ಓಕೆ, ಅದರದ್ದೇ ಹೋಮೋಲೋಗಸ್ ಪೇರು ಇದ್ದೇ ಇರುತ್ತೆ ನಮ್ಮ ಬಾಡಿನಲ್ಲಿ. ಇದು ಒಂದು ಪೇರ್ ಆಫ್ ಕ್ರೋಮೋಸೋಮ್. ನಾವು ಜಸ್ಟ್ ಇಮ್ಯಾಜಿನ್ ಕ್ರೋಮೋಸೋಮ್ಸ್ಗಳ ಮೇಲೆ ಜೀನ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಆಟ್ ದಿಸ್ ಪಾಯಿಂಟ್ ದೇರ್ ಈಸ್ ಅ ಜೀನ್. ಇಮ್ಯಾಜಿನ್ ಈ ಪಾಯಿಂಟಿಗೆ, ಈ ಲೋಕಸ್ಸಿಗೆ ಒಂದು ಜೀನ್ ಇದೆ. ಆ ಜೀನು ಎಕ್ಸ್ಪ್ರೆಸ್ ಆದಾಗ ಒಂದು ಕ್ಯಾರೆಕ್ಟರನ್ನು ಅದು ಕಂಟ್ರೋಲ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಟಾಲ್. ಸೊ T ಫಾರ್ ಟಾಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಜೀನು ಯಾವಾಗ ಎಕ್ಸ್ಪ್ರೆಸ್ ಆಗುತ್ತಲ್ಲ, ಆ ಜೀನ್ ಎಕ್ಸ್ಪ್ರೆಸ್ ಆದಾಗ ಯಾವ ಕ್ಯಾರೆಕ್ಟರನ್ನು ಕೊಡ್ತಾ ಇದೆ? ಅದು ಟಾಲ್ನೆಸ್ಸನ್ನು ಕೊಡ್ತಾ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ಇದ್ರದ್ದೇನು ಹೋಮೋಲೋಗಸ್ ಪೇರ್ ಇದೆಯಲ್ಲ, ಹೋಮೋಲೋಗಸ್ ಅಂತ ಹೇಳ್ತಾ ಇದ್ದೀನಿ, ಹೋಮೋಲೋಗಸ್ ಪೇರ್. ಈ ಹೋಮೋಲೋಗಸ್ ಪೇರ್ನಲ್ಲಿ ಇದೇ ಪಾಯಿಂಟಿಗೆ ಜೀನ್ ಇರಬೇಕು ಮತ್ತೆ ಇನ್ನೊಂದು. ಅದಕ್ಕೆ ನಾವು ಇದನ್ನ ಹೋಮೋಲೋಗಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಏನಾದರೂ ಐ ಕಲರ್ ಜೀನ್ ಇದ್ದರೆ ಇಲ್ಲಿಯೂ ಕೂಡ ಐ ಕಲರ್ ಜೀನೇ ಬರಬೇಕು ಸೇಮ್ ಲೋಕಸ್ಸಿಗೆ. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ದು ಒಂದು ಕ್ಯಾರೆಕ್ಟರ್ ಏನು ಅಂತಂದರೆ ಸೇಮ್ ಲೋಕಸ್ಸಿಗೆ ಸೇಮ್ ಜೀನ್ಸ್ಗಳು ಇರುತ್ತೆ. ಅಲೀಲ್ಸ್ಗಳು ಬೇರೆ ಬೇರೆ ಇರ್ಬೋದು, ಬಟ್ ಕ್ಯಾರೆಕ್ಟರನ್ನು ಫಾರ್ಮ್ ಮಾಡುವಂತಹ ಜೀನ್ಸ್ಗಳು ಒಂದೇ ಲೋಕಸ್ಸಿಗೆ ಇರ್ತವೆ. ಇವಾಗ ಕ್ಯಾರೆಕ್ಟರ್ ಏನು?
ಹೈಟನ್ನು ಮಾನಿಟರ್ ಮಾಡುವಂತಹ ಜೀನ್ಸ್ಗಳು ಒಂದೇ ಲೋಕಸ್ಸಿಗೆ ಸಿಗ್ತವೆ ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ನಲ್ಲಿ. ಈ ರೀತಿಯಾಗಿ 23 ಪೇರ್ಸ್ ಇರ್ತವೆ ನಮ್ಮ ಬಾಡಿನಲ್ಲಿ. ಓಕೆ, ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡ್ತಾ 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 ಕೇಳಿ ನಿಮಗೆ ಅಭ್ಯಾಸ ಆಗಬೇಕು. ಸೊ ಇದು ಒಂದು ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್. ಆ ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ನಲ್ಲಿ ಈ ಪಾಯಿಂಟಿಗೆ ನಮಗೆ ಒಂದು ಕ್ಯಾರೆಕ್ಟರನ್ನು ಮೇಂಟೈನ್ ಮಾಡುವಂತಹ ಜೀನ್ ಇದೆ. ಮೊದಲನೇ ಕ್ರೋಮೋಸೋಮ್ನಲ್ಲಿ ಇರುವಂತಹ ಜೀನು ಆ ಪ್ಲ್ಯಾಂಟಿಗೆ ಟಾಲ್ನೆಸ್ಸನ್ನು ಕೊಡುವಂತಹ ಶಕ್ತಿ ಇದಕ್ಕೆ ಇದೆ. ಸೇಮ್ ಈ ಕ್ರೋಮೋಸೋಮ್ ಏನಿದೆಯಲ್ಲ, ಈ ಕ್ರೋಮೋಸೋಮಿನ ಜೀನ್ ಎಕ್ಸ್ಪ್ರೆಸ್ ಆಯಿತು ಅಂದರೆ ಅದು ಕೂಡ ಟಾಲ್ ಪ್ಲ್ಯಾಂಟನ್ನು ಎಕ್ಸಿಬಿಟ್ ಮಾಡುವಂತಹ ಎಕ್ಸ್ಪ್ರೆಸ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿದೆ. ಸೊ ಯಾವಾಗ ಒಂದು ಡಿಪ್ಲಾಯ್ಡ್ ಕಂಡೀಷನ್, ನಾವು ದಿಸ್ ಈಸ್ ಅ ಸೆಟ್, ನಮ್ಮದು ಡಿಪ್ಲಾಯ್ಡ್ ಸೆಟ್ ಅಂತ ಇದಕ್ಕೆ ಹೇಳ್ತೀವಿ ನಾವು, ಯಾಕಂದರೆ ನಮಗಲ್ಲಿ 23 ಪೇರ್ ಇದ್ದಾವೆ, 23 ಸೆಟ್ಗಳಿದ್ದಾವೆ, ಡಿಪ್ಲಾಯ್ಡ್ ಸೆಟ್ಗಳು. ಸೊ ಈ ಡಿಪ್ಲಾಯ್ಡ್ ಸೆಟ್ಟು ಇದರ ಮೇಲೆ ಇರುವಂತಹ ಏನು ಅಲೀಲ್ಸ್ಗಳಿದ್ದಾವಲ್ಲ, ಇವೆರಡು ಸೇಮ್ ಅಲೀಲ್ಸ್ಗಳು ಇದ್ದಾವೆ. ಆವಾಗ ನಾವು ಇದನ್ನು ಹೋಮೋಝೈಗಸ್ ಅಂತ ಕರಿತೀವಿ. ಸೊ ಹೋಮೋಝೈಗಸ್ ಕಂಡೀಷನ್ ಬೇಕಂದರೆ ನಾವು ಹೋಮೋಲಾಗಸ್ ಕ್ರೋಮೋಸೋಮನ್ನು ಫಸ್ಟ್ ನೋಡಬೇಕು. ಆ ಕ್ರೋಮೋಸೋಮ್ ಮೇಲೆ ಇವಾಗ ಇದು 1 ಪೇರ್ ಅಂತ ತಿಳ್ಕೊಳ್ಳಿ, ಇಲ್ಲಿ ಇನ್ನೂ ಒಂದಿದೆ ಸೆಕೆಂಡ್ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಸೊ ನಾವು ಈ ಒಂದು ಕ್ರೋಮೋಸೋಮನ್ನು ನೆಕ್ಸ್ಟ್ ಪೇರ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ, ಇದರದ್ದೇ ಪೇರ್ ಜೊತೆ ನಾವು ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆ? ಯಾವತ್ತಾದರೂ ಹಾಗೆ. ಸೊ ಈ ಪಾಯಿಂಟಿಗೆ ಇಲ್ಲಿ ಟಾಲ್ನೆಸ್ ಅಥವಾ ಹೈಟನ್ನು ಕಂಟ್ರೋಲ್ ಮಾಡುವಂತಹ ಜೀನ್ ಇದೆ ಅಂದರೆ ಈ ಪಾಯಿಂಟಿಗೂ ಅದೇ ಇರಬೇಕು ಅಂತಿಲ್ಲ. ಈ ಕ್ರೋಮೋಸೋಮ್ ಮೇಲೆ ಬೇರೆ ಕ್ಯಾರೆಕ್ಟರ್ಸದ್ದು ಜೀನ್ ಇರುತ್ತೆ. ಹಾಗೆ ಪ್ರತಿಯೊಂದು ಹೋಮೋಲಾಗಸ್ ಕ್ರೋಮೋಸೋಮ್ಸ್ಗಳೇನಿದ್ದಾವೆ ಅದರದ್ದು ಲೊಕೇಶನ್ ಏನಿದೆ, ಲೋಕಸ್ ಏನಿದೆ, ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಜೀನ್ಸ್ಗಳು ಇರ್ತವೆ. ಓಕೆ, ಎಕ್ಸ್ಪ್ಲನೇಷನ್ ಜಾಸ್ತಿ ಆಗ್ತಾ ಇದೆ, ಬಟ್ ಬೇರೆ ಆಪ್ಷನ್ನೇ ಇಲ್ಲ, ಎಕ್ಸ್ಪ್ಲನೇಷನ್ ನಾನು ಕೊಡಲೇಬೇಕು, ಅಂದಷ್ಟೇ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಮ್ಯಾಮ್ ಇಷ್ಟು ಡಿಟೇಲಾಗಿ ಕಾನ್ಸೆಪ್ಟ್ ಬೇಡ, ಜಸ್ಟ್ ಹಾಗೆ ಹೇಳ್ತಾ ಹೋಗಿ ಅಂತಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಬಟ್ ನನಗೆ ತೊಗೊಂಡ್ರೆ ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಆಗಬೇಕು. ಸೊ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇದೆ. ಈ ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ ಒಂದು ಜೀನ್ ಇದೆ, ಹೈಟನ್ನು ಮೇಂಟೈನ್ ಮಾಡುವಂತಹ ಜೀನು. ಆ ಜೀನದ ಅಲೀಲ್ಸ್ಗಳೇನಿದಾವಲ್ಲ, ಮಲ್ಟಿಪಲ್ ಫಾರ್ಮ್ಸ್ಗಳೇನಿದಾವಲ್ಲ, ಅವೆಲ್ಲವೂ ಸೇಮೇ ಆಗಿಬಿಟ್ರೆ, ಆ ಎರಡೂ ಅಲೀಲ್ಸ್ಗಳು ಸೇಮೇ ಆದವು ಅಂತಂದರೆ ಆವಾಗ ನಾವು ಇದನ್ನು ಹೋಮೋಝೈಗಸ್ ಅಂತ ಕರಿತೀವಿ. ನಾ ಹೌ ಡು ಯು ಡಿಫೈನ್ ಅ ಹೋಮೋಝೈಗಸ್ ಕಂಡೀಷನ್? ಇಟ್ ಈಸ್ ದ ಡಿಪ್ಲಾಯ್ಡ್ ಕಂಡೀಷನ್. ಐ ವಿಲ್ ಸ್ಟಾರ್ಟ್ ವಿತ್ ದ ಬ್ಲೂ. ಇಟ್ ಈಸ್ ದ ಡಿಪ್ಲಾಯ್ಡ್ condition where the alleles for a character are same. So it is a diploid condition where the alleles for a particular characters are same. ನೆಕ್ಸ್ಟು ಹಿಟೆರೋಝೈಗಸ್ ಅಂದರೆ ಇದ್ರದ್ದು ಅಪೋಸಿಟ್ಟು. ಇನ್ ಕೇಸ್ ಇವೆರಡೂ ಇಲ್ಲಿರುವಂತಹ ಜೀನು ಟಾಲ್ನೆಸ್ಸನ್ನು ಕೊಡ್ತಾ ಇದೆ, ಇಲ್ಲಿರುವಂತಹ ಜೀನು ಟಾಲನ್ನು ಫಾರ್ಮ್ ಮಾಡೋ ಬದಲಿಗೆ ಇದು ಡಾರ್ಫನ್ನು ಕಂಟ್ರೋಲ್ ಮಾಡುವಂತಹ ಜೀನ್ ಏನಾದರೂ ಪ್ರೆಸೆಂಟ್ ಇತ್ತು ಅಂದರೆ ಆವಾಗ ನಾವು ಅದನ್ನು ಹಿಟೆರೋಝೈಗಸ್ ಕಂಡೀಷನ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ದಿಸ್ ಹಿಟೆರೋಝೈಗಸ್ ಕಂಡೀಷನ್? ಅಗೇನ್ ಇಟ್ ಈಸ್ ಅ ಡಿಪ್ಲಾಯ್ಡ್ ಕಂಡೀಷನ್ where the alleles for a particular character are different. ಇನ್ನು ಕರೆಕ್ಟು ಸೆಂಟೆನ್ಸ್ ಫಾರ್ಮೇಷನ್ ನೋಟ್ಸ್ನಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ರೆಫರ್ ಮಾಡ್ಬೋದು. ಸೊ ಹೋಮೋಝೈಗಸ್ ಆ್ಯಂಡ್ ಹಿಟೆರೋಝೈಗಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹೋಮೋಝೈಗಸ್ ಅಂದರೆ ಎರಡೂ ಅಲೀಲ್ಸ್ಗಳು ಸೇಮ್ ಆಗಿರ್ತವೆ, ಹೋಮೋ ಸೇಮ್. ಹಿಟೆರೋ ಅಂತಂದರೆ ಏನು? ಎರಡೂ ಅಲೀಲ್ಸ್ಗಳು ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನು, ಬೇರೆ ಬೇರೆ ಟ್ರೇಟ್ಸ್ಗಳನ್ನು ಇವು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಸೊ ಕ್ಯಾರೆಕ್ಟರ್ ಇರೋದು ಒಂದೇ, ಹೈಟ್ ಈಸ್ ಎ ಕ್ಯಾರೆಕ್ಟರ್. ಒಂದು ಟಾಲನ್ನು ಮಾಡುವಂತಹ ಕ್ಯಾರೆಕ್ಟರನ್ನು ಹೊಂದಿದೆ, ಇನ್ನೂ ಒಂದು ಡಾರ್ಫನ್ನು ಮಾಡುವಂತಹ ಕ್ಯಾರೆಕ್ಟರನ್ನು ಹೊಂದಿದೆ. ಸೊ ಬೇರೆ ಬೇರೆ ಅಲೀಲ್ಸ್ಗಳಿದ್ದು ಅಂದರೆ ಅದು ಹಿಟೆರೋಝೈಗಸ್. ಸೇಮ್ ಅಲೀಲ್ಸ್ಗಳು ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇತ್ತು ಅಂದರೆ ಅದು ಹೋಮೋಝೈಗಸ್. ಸೊ ಇಲ್ಲಿ ಎಕ್ಸಾಂಪಲ್ ಬರೀಬೋದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅಗೇನ್ ಸಿ ಹಿಯರ್, ಇಲ್ಲಿ ಕ್ಯಾಪಿಟಲ್ಲೇ ಇರಬೇಕಂತ ರೂಲ್ಸ್ ಇಲ್ಲ. ಇನ್ ಕೇಸ್ ಇಲ್ಲಿ ಸ್ಮಾಲ್ ಟಿ ಇದ್ದು ಇಲ್ಲಿಯೂ ಕೂಡ ಸ್ಮಾಲ್ ಟಿ ಇತ್ತು ಅಂತಂದರೆ ಅವಾಗೂ ಇದು ಹೋಮೋಝೈಗಸ್ ಆಯಿತು. ಬಟ್ ಒಂದರಲ್ಲಿ ಸ್ಮಾಲ್ ಟಿ, ಒಂದರಲ್ಲಿ ಕ್ಯಾಪಿಟಲ್ ಟಿ ಬಂತು ಅಂದರೆ ದೆನ್ ಇಟ್ ಈಸ್ ಅ ಹಿಟೆರೋಝೈಗಸ್ ಕಂಡೀಷನ್. ಇವೆರಡು ಅರ್ಥ ಆಯ್ತಾ? ನೆಕ್ಸ್ಟು ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್ ಅಂದರೆ ಏನು? ಡಾಮಿನೆಂಟ್ ಜೀನ್ ಆ್ಯಂಡ್ ರಿಸೆಸಿವ್ ಜೀನ್, ಈ ವರ್ಡನ್ನು ಸುಮಾರು ಸತಿ ನಾವು ಯೂಸ್ ಮಾಡ್ತೀವಿ ಈ ಚಾಪ್ಟರ್ನಲ್ಲಿ ಮುಂದೆ ಹೋಗ್ತಾ. ಓಕೆ, ನಾವು ಸಿ ಹಿಯರ್, ದಿಸ್ ಈಸ್ ಒನ್ homologous chromosome. Okay,
ನಾವು ಈ ಹೋಮೋಲಾಗಸ್ ಕ್ರೋಮೋಸೋಮ್ನಲ್ಲಿ ಈ ಪಾಯಿಂಟಿಗೆ ಇರುವಂತಹ ಏನು ಲೊಕೇಶನ್ ಇದೆಯಲ್ಲ, ಜಸ್ಟ್ ಇಮ್ಯಾಜಿನ್ ಇಲ್ಲಿಯೂ ಕೂಡ ಕ್ಯಾಪಿಟಲ್ ಟಿ ಅಲೀಲ್ ಇದೆ, ಇಲ್ಲಿಯೂ ಕೂಡ ಕ್ಯಾಪಿಟಲ್ ಟಿ ಅಲೀಲ್ ಇದೆ. ಸದ್ಯಕ್ಕೆ ನೀವು ಇದೆಲ್ಲ ಬಿಟ್ಬಿಡಿ, ಇದೆಲ್ಲ ಬಿಟ್ಟು ಜಸ್ಟ್ ಇದಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿಯೂ ಕ್ಯಾಪಿಟಲ್ ಟಿ ಅಲೀಲ್, ಇಲ್ಲಿಯೂ ಕ್ಯಾಪಿಟಲ್ ಟಿ ಅಲೀಲ್ ಇದೆ. ಇಲ್ಲಿ ಅಗೇನ್ ಯು ಹ್ಯಾವ್ ಒನ್ ಮೋರ್ ಸೆಟ್, ಇದು ನಿಮ್ಗೆ ಅರ್ಥ ಆಗಲಿ ಅಂತ. ಓಕೆ, ದಿಸ್ ಇಸ್ ಆಲ್ಸೋ ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್, ಸೇಮ್ ಲೊಕೇಶನ್ನು. ಓಕೆ, ಇದರಲ್ಲಿ ಇಲ್ಲಿ ಕ್ಯಾಪಿಟಲ್ ಟಿ ಅಲೀಲ್ ಇದೆ, ಇಲ್ಲಿ ಸ್ಮಾಲ್ ಟಿ ಅಲೀಲ್ ಇದೆ. ಓಕೆ, ಇದು ಒಂದು ಕಂಡೀಷನ್ ಅಂತ ನೀವು ಇಮ್ಯಾಜಿನ್ ಮಾಡಿ. ಇದು ಕ್ರೋಮೋಸೋಮ್ ಪೇರ್ 1 ಪೇರ್ 2 ಅಂತ ಅಲ್ಲ, ನಾನು ಹಂಗೆ ಕರಿತಾ ಇಲ್ಲ. ಒಟ್ಟಿನಲ್ಲಿ ಇಲ್ಲೊಂದು ಪೇರ್ ಇದೆ, ಇಲ್ಲೂ ಒಂದು ಪೇರ್ ಇದೆ. ಸೊ ಇಲ್ಲಿ ಅಲೀಲು ಕ್ಯಾಪಿಟಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಅಲೀಲ್ಸ್ಗಳು ಇದ್ದಾವೆ ಒಂದು ಪ್ಲಾಂಟ್ನಲ್ಲಿ. ಯಾವಾಗ ಅಲೀಲ್ಸ್ಗಳು ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಫಾರ್ಮ್ನಲ್ಲಿ ಇರ್ತಾವಲ್ಲ, ಆವಾಗ ಇದ್ರದ್ದೇನು ಕ್ಯಾರೆಕ್ಟರ್ ಇದೆ, ಟಾಲ್ನೆಸ್ಸನ್ನು ಕೊಡುವಂತಹ ಕ್ಯಾರೆಕ್ಟರು. ಸೊ ಅದು ಪ್ಲ್ಯಾಂಟ್ ಟಾಲ್ ಆಗಿ ಬೆಳೀತು. ಯಾವಾಗ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೂ ಇದೇನು ಮೇನ್ ಅಲೀಲ್ ಇದೆಯಲ್ಲ, ಕ್ಯಾಪಿಟಲ್ನಲ್ಲಿರುವಂತಹ ಏನು ಅಲೀಲ್ ಇದೆಯಲ್ಲ, ಅದು ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇದೆ. ನಾವು ಯೂಶ್ವಲಿ ಇಲ್ಲಿ ಏನಂತ ಹೇಳಿದ್ವಿ, ಕ್ಯಾಪಿಟಲ್ ಟಿ ರೆಗ್ಯುಲರ್ ಆಗಿ ವೈಲ್ಡ್ ಫಾರ್ಮ್ ಆದರೆ ಟಾಲ್ ಆಗ್ತಾ ಇದೆ, ಡಿಫ್ರೆನ್ಸ್ ಆಗಿ ಮ್ಯುಟೇಷನ್ ಆಯಿತು ಅಂದರೆ ಡಾರ್ಫ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀವಿ. ಸೊ ಕ್ಯಾಪಿಟಲ್ ಟಿ ಇತ್ತು ಅಲೀಲು ಅಂತಂದರೆ ಎಕ್ಸ್ ಫಾರ್ಮೇಷನ್ ಆಗ್ತಾ ಇದೆ, ಎಕ್ಸ್ನಿಂದ ಟಾಲ್ನೆಸ್ ಬರ್ತಾ ಇದೆ. ಸೊ ಇದು ಹೋಮೋಸೈಗಸ್ ಆಯ್ತು ಇವಾಗ, ಯಾಕಂದರೆ ಟಿ ಇದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಇದು ಹೆಟೆರೋಸೈಗಸ್ ಆಯಿತು. ಸೊ ಯಾವಾಗ ಒಂದು ಅಲೀಲು, ನಾವು ಐ ಆಮ್ ಟಾಕಿಂಗ್ ಅಬೌಟ್ ಆ್ಯನ್ ಅಲೀಲ್. ಸೊ ಒಂದು ಅಲೀಲು ಹೋಮೋಸೈಗಸ್ ಆದರೂ ಇರಲಿ, ಹೆಟೆರೋಸೈಗಸ್ ಆದರೂ ಇರಲಿ, ತನ್ನ ಕ್ಯಾರೆಕ್ಟರ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಆರ್ ಯು ಗೆಟಿಂಗ್? ಲಿಸನ್ ಒನ್ ಮೋರ್ ಟೈಮ್. ಯಾವಾಗ ಒಂದು ಅಲೀಲು, ವಿ ಆರ್ ಟಾಕಿಂಗ್ ಅಬೌಟ್ ಅಲೀಲ್, ಕ್ರೋಮೋಸೋಮ್ ಅಲ್ಲ, ಜೀನ್ ಅಲ್ಲ. ಒಂದು ಅಲೀಲು ಅದು ಹೋಮೋಸೈಗಸ್ ಕಂಡೀಷನಲ್ಲಾದರೂ ಇರಲಿ ಅಥವಾ ಹೆಟೆರೋಸೈಗಸ್ ಕಂಡೀಷನಲ್ಲಾದರೂ ಇರಲಿ, ತಂದ ಮೇನ್ ಏನು ಕ್ಯಾರೆಕ್ಟರ್ ಇದೆಯಲ್ಲ, ಟ್ರೇಟ್ ಇದೆಯಲ್ಲ, ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇದರದ್ದು ಟ್ರೇಟ್ ಏನು? ಟಾಲ್ನೆಸ್ಸನ್ನು ಕೊಡೋದು, ಪ್ಲ್ಯಾಂಟಿಗೆ ಟಾಲ್ನೆಸ್ಸನ್ನು ಕೊಡೋದು. ಸೊ ಇಲ್ಲಿಯೂ ಕೂಡ ಪ್ಲ್ಯಾಂಟ್ ಟಾಲ್ ಆಗಿ ಬೆಳೀತು, ಇಲ್ಲಿಯೂ ಕೂಡ ಪ್ಲ್ಯಾಂಟು ಟಾಲ್ ಆಗಿ ಬೆಳೀತು. ಸೊ ಇಂತಹ ಅಲೀಲ್ ಏನಿದೆಯಲ್ಲ, ದಿಸ್ ಅಲೀಲ್ ವಿ ಕಾಲ್ ಇಟ್ ಆಸ್ ಅ ಡಾಮಿನೆಂಟ್. So what do you mean by dominancy? So dominant andre the allele which expresses itself, the allele which expresses itself when it is in a homozygous condition or maybe heterozygous condition. ಅದೇ ನೀವು ಇನ್ನೊಂದು ಪೇರನ್ನು ಇಲ್ಲಿ ನಾನು ಡ್ರಾ ಮಾಡ್ತೇನೆ. ಸಿ ಹಿಯರ್, ಇದು ಕೂಡ ಒಂದು ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿದು ಲೊಕೇಶನ್ನು ಹೈಟನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇಲ್ಲಿ ಸ್ಮಾಲ್ ಟಿ ಅಲೀಲ್ ಬಂದಿದೆ. ಓಕೆ, ಫಾರ್ಮೇಷನ್ ಆಗಬೇಕಾದ್ರೆ, ಪ್ಲ್ಯಾಂಟ್ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿಯೂ ಕೂಡ ಸ್ಮಾಲ್ ಟಿದು ಅಲೀಲ್ ಬಂದಿದೆ. ನಾವು ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಅಲೀಲ್ಸ್ಗಳು, ನಾವು ಹಿಯರ್ ಇಟ್ ಈಸ್ ದ ಸ್ಮಾಲ್ ಟಿ ಅಲೀಲ್. ಸೊ ದಿಸ್ ಅಲೀಲ್ ವಿಲ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ವೆನ್ ಇಟ್ ಈಸ್ ಇನ್ ಹೋಮೋಸೈಗಸ್ ಕಂಡೀಷನ್. ಸೊ ಇಲ್ಲಿ ಪ್ಲ್ಯಾಂಟ್ ಏನಾಯಿತು, ಡಾರ್ಫ್ ಆಯಿತು. ಹೌದಾ? ಸೊ ಇದು ಹೋಮೋಸೈಗಸ್ ಇದ್ದಾಗ ಮಾತ್ರ ಈ ಅಲೀಲು ಎಕ್ಸ್ಪ್ರೆಸ್ ಆಗ್ತಾ ಇದೆ. ಓಕೆ, ಬಟ್ ಅದು ಹೆಟೆರೋಸೈಗಸ್ಸಿಗೆ ಬಂತು ಅಂತಂದರೆ ಅದರದ್ದು ಕೆಪಾಸಿಟಿಯಲ್ಲಿ ಸಪ್ರೆಸ್ ಆಗಿಬಿಡ್ತು. ಅಂತಹ ಅಲೀಲಿಗೆ ನಾವು ರಿಸೆಸಿವ್ ಅಂತ ಕರಿತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಸೊ ನಾವು ಯಾವಾಗ ಡಾಮಿನೆಂಟ್ ಜೀನ್, ರಿಸೆಸಿವ್ ಜೀನ್ ಅಂತ ಹೇಳ್ತಿದ್ದೀವಲ್ಲ, ನಾವು ಆವಾಗ ಆ ಅಲೀಲದ್ದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವಾಗ ಅಲೀಲು ತಾನು ಹೋಮೋಸೈಗಸ್ನಲ್ಲಾದರೂ ಇರಲಿ, ಹಿಟ್ರೋಸೈಗಸ್ನಲ್ಲಾದರೂ ಇರಲಿ, ತನ್ನ ಪಾಡಿಗೆ ತನ್ನ ಕ್ಯಾರೆಕ್ಟರ್ಸ್ಗಳನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೋ ಅದು ಡಾಮಿನೆಂಟ್ ಇದೆ ಅಂತ ಅರ್ಥ. ಯಾವಾಗ ಒಂದು ಅಲೀಲು ತನ್ನ ಪಾಡಿಗೆ ತಾನೇ ಹೋಮೋಸೈಗಸ್ನಲ್ಲಿದ್ದಾಗ ಮಾತ್ರ ತನ್ನ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅದರ ಪಕ್ಕದಲ್ಲಿ ಯಾರಾದರೂ ಬೇರೆ ಅಲೀಲ್ ಬಂತು ಅಂದರೆ ಆವಾಗ ಅದು ಸಪ್ರೆಸ್ ಆಗಿಬಿಡುತ್ತೆ. ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ರಿಸೆಸಿವ್ ಜೀನ್. ಓಕೆ, ಸೊ ಡಾಮಿನೆಂಟ್ ಜೀನ್ ಅಂತಂದರೆ ದ ಅಲೀಲ್ ವಿಚ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ಅ ಹೋಮೋಸೈಗಸ್ ಆ್ಯಂಡ್ ಹೆಟೆರೋಸೈಗಸ್ ಕಂಡೀಷನ್, ಬಟ್ the allele which will express only in a homozygous condition but it will suppress if it is in a heterozygous condition, we call it as a recessive allele. ಓಕೆ, ಕನ್ಫ್ಯೂಸ್ ದಯಮಾಡಿ ಆಗಬೇಡಿ. 12th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ ಅಂತಂದರೆ ಸ್ವಲ್ಪ ನಿಮ್ಮದು ಥಿಂಕಿಂಗ್ ಕೆಪಾಸಿಟಿಯನ್ನು ಸ್ವಲ್ಪ ವಾಸ್ಟ್ ಮಾಡ್ಕೊಳ್ಳಿ. ಮ್ಯಾಮ್ ಇದು ಯಾಕೆ ಹಿಂಗಿದೆ, ಇದು ಡಾಮಿನೆಂಟ್ ಯಾಕಿದೆ, ಇದು ರಿಸೆಸಿವ್ ಯಾಕಿದೆ, ತಲೆ ಕೆಡಿಸ್ಕೋಬೇಡಿ. ಇದು ಹಿಂಗಿದೆ, ಹಿಂಗೆ ಓದ್ತಾ ಇದ್ದೀನಿ, ಸದ್ಯಕ್ಕೆ ಅಷ್ಟೇ ಮಾಡಿ.
ಸೊ ನಿಮಗೆ ಕಾನ್ಸೆಪ್ಟು ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಾ 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 ನಿಮಗೆ ಕರೆಕ್ಟಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಏನು ಕಲಿತಾ ಇದ್ದೀನಿ ಅಂತ. ಸೊ ನಾವಿಲ್ಲಿ ಏನು ಓದಿದ್ವಿ, ಡಾಮಿನೆಂಟ್ ಜೀನು ಮತ್ತು ರಿಸೆಸಿವ್ ಜೀನ್. ಜೀನ್ ಅಂತಂದರೆ ಏನು, ಇದೆ ಅಲೀಲ್ಸ್ಗಳು ಇರಲೇಬೇಕಾ. ಸೊ ಅಲೀಲ್ಸ್ ಅಂದರೆ ಮಲ್ಟಿಪಲ್ ಫಾರ್ಮ್ಸ್ ಆಫ್ ಎ ಜೀನು. ಸೊ ಅಲೀಲ್ಸ್ಗಳು ಯಾವಾಗ ಸೇಮ್ ಇರ್ತಾವಲ್ಲ, ಸೇಮ್ ಇದ್ದಾಗೂ ತಮ್ಮ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ, ಬೇರೆ ಬೇರೆ ಇದ್ದಾಗೂ ಅವು ತಮ್ಮ ಕ್ಯಾರೆಕ್ಟರ್ಸ್ಗಳನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ. ಇದು ಕ್ಯಾಪಿಟಲ್ ಟಿ, ಪಕ್ಕದಲ್ಲಿ ಸ್ಮಾಲ್ ಟಿ ಇದೆ, ಇದೊಂದು ಸತಿ ಸ್ಮಾಲ್ ಟಿ ನೀ ಎಕ್ಸ್ಪ್ರೆಸ್ ಆಗು, ನಾನು ಎಕ್ಸ್ಪ್ರೆಸ್ ಆಗಲ್ಲ ಅಂತ ಹೇಳೋದಿಲ್ಲ. ಕ್ಯಾಪಿಟಲ್ ಟಿ ಹೆಂಗಂದ್ರೆ ಡಾಮಿನೆಂಟು, ನಾನಿದ್ದೀನಿ ಅಂದರೆ ನಾನೇ ಎಕ್ಸ್ಪ್ರೆಸ್ ಆಗಬೇಕು, ಮಿಕ್ಕಿದವ್ರು ಯಾವುದಾದ್ರೂ ಅಲೀಲ್ ಇರಲಿ. ಸೊ ದಟ್ ಈಸ್ ಅ ಡಾಮಿನೆಂಟ್ ಜೀನ್, ಡಾಮಿನೆಂಟ್ ಅಲೀಲ್. ಅದೇ ರಿಸೆಸಿವ್ ಅಲೀಲ್ ಅಂದರೆ ಏನು, ಓಕೆ ನನ್ನ ಪಕ್ಕದಲ್ಲಿನೂ ನಂದೇ ಸೇಮ್ ಅಲೀಲ್ ಇದ್ದರೆ ಓಕೆ ನಾನು ಎಕ್ಸ್ಪ್ರೆಸ್ ಆಗ್ತೀನಿ. ಇನ್ ಕೇಸ್ ಬೇರೆ ಅಲೀಲ್ ಇತ್ತು ಅಂತಂದರೆ ನಾನು ಆಗಲ್ಲಪ್ಪ, ನಾನು ಸಪ್ರೆಸ್ ಆಗ್ತೀನಿ, ನೀನು ಬೇಕಾದರೆ ಎಕ್ಸ್ಪ್ರೆಸ್ ಆಗು ಅಂತ ಬಿಟ್ಕೊಡೋದು. ಸೊ ಯಾವಾಗ ಹೋಮೋಸೈಗಸ್ ಇದ್ದಾಗ ಕರೆಕ್ಟಾಗಿ ತಮ್ಮ ಕ್ಯಾರೆಕ್ಟರ್ಸ್ಗಳನ್ನೇ ಅವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ. ಬಟ್ ಹಿಟರೋಸೈಗಸ್ನಲ್ಲಿ ಯಾವುದು ಎಕ್ಸ್ಪ್ರೆಸ್ ಮಾಡ್ತಾ ಇದೆಯಲ್ಲ ಅದು ಆ್ಯಕ್ಚುಲ್ ಆಗಿ ಡಾಮಿನೆಂಟ್ ಇದೆ ಅಂತ. ಹಿಟರೋಸೈಗಸ್ನಲ್ಲಿ ಯಾವುದು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಅಲ್ಲ, ಸಪ್ರೆಸ್ ಆಗ್ತಾ ಇದೆಯಲ್ಲ, ಅದು ರಿಸೆಸಿವ್ ಇದೆ ಅಂತ ಅರ್ಥ. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಫಸ್ಟ್ ನಾವು ಜೀನು, ಲೋಕಸ್ಸು, ಅಲೀಲ್ ಬಗ್ಗೆ ಓದಿದ್ವಿ. ಅದಾದಮೇಲೆ ಹೋಮೋಸೈಗಸ್ ಮತ್ತು ಹಿಟರೋಸೈಗಸ್ ಕಂಡೀಷನ್ ಅಂತ ಓದಿದ್ವಿ. ದೆನ್ ಡಾಮಿನೆಂಟ್ ಮತ್ತು ರಿಸೆಸಿವ್ ಬಗ್ಗೆ ಓದಿದ್ವಿ. ಓಕೆ, ಇದಾದಮೇಲೆ ಅಗೇನ್ 2 ಯಾವ್ಯಾವುದು, ಒಂದು ಜೀನೋಟೈಪು, ಒಂದು ಫಿನೋಟೈಪ್. ಓಕೆ, ಇದು ತುಂಬ ಈಸಿ. ಏನಪ್ಪ ಅಂದರೆ ಫಸ್ಟ್ ಫಿನೋಟೈಪ್ ತೊಗೊಳ್ಳೋಣ. ಪಿ ಅಂದರೆ ಏನು, ಫಿಸಿಕಲ್ ಅಪಿಯರೆನ್ಸ್ ಅಥವಾ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎ ಜೀನ್, ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಅ ಕ್ಯಾರೆಕ್ಟರ್. ಓಕೆ, ಸೊ ನೀವು ಒಂದು ಪ್ಲ್ಯಾಂಟನ್ನು ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಕಣ್ಣಿಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ಗಳು ಕಾಣ್ತಾ ಇದ್ದಾವಲ್ಲ ಅವನ್ನ ನಾವು ಫಿನೋಟೈಪ್ ಅಂತ ಹೇಳ್ತಾ ಇದ್ವಿ. ನಾವು ಹೆಂಗೆ ಇವಾಗ ಮಾರ್ಫಾಲಜಿ ಸ್ಟಡಿ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ. ಆ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಜೀನ್ಸ್ಗಳು ಇರ್ತಾವಲ್ಲ, ಸೊ ಅದು ಜೀನ್ಸಿಗೆ ನಾವು ಜೀನೋಟೈಪ್ ಅಂತ ಹೇಳ್ತೀವಿ. ಸೊ ಜೆನೆಟಿಕ್ಸನ್ನು ಸ್ಟಡಿ ಮಾಡಬೇಕಾದ್ರೆ ನಾವು ಏನು ಪಾಲಿನೇಷನ್ ಮಾಡ್ತೀವಿ, ಬ್ರೀಡಿಂಗನ್ನು ಮಾಡ್ತೀವಲ್ಲ, ಕ್ರಾಸ್ಗಳನ್ನು ಮಾಡ್ತೀವಲ್ಲ, ಆವಾಗ ನಾವು ಪೇರೆಂಟಿದ್ದು ಫಿನೋಟೈಪ್ ಏನು, ಪೇರೆಂಟಿದ್ದು ಜೀನೋಟೈಪ್ ಏನು ಅಂತ ಸ್ಟಡಿ ಮಾಡ್ತೀವಿ. ಸೊ ಫಿನೋಟೈಪ್ ಅಂದರೆ ಹೊರಗಡೆಯಿಂದ ಆ ಪ್ಲ್ಯಾಂಟ್ನಲ್ಲಿರುವಂತಹ ಕ್ಯಾರೆಕ್ಟರ್ಸ್ಗಳು, ಜೀನೋಟೈಪು ಅಂದರೆ ಆ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಜೀನ್ಸ್ಗಳು. ಸೊ ನಾವಿಲ್ಲಿ ಎಲ್ಲಿ ಜೀನ್ಸ್ಗಳನ್ನು ಬರೆದಿದ್ದೀವಿ, ಈ ಸಿಂಬಾಲ್ಸ್ಗಳ ಮೂಲಕ, ಹೌದಾ. ಸೊ ಜೀನೋಟೈಪ್ ಅಂತಂದರೆ ಇಟ್ ಈಸ್ ದ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಥವಾ ಜೆನೆಟಿಕ್ ಕಂಪೋಸಿಷನ್ ಆಫ್ ಜೆನೆಟಿಕ್ ಕಂಪೋಸಿಷನ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಅರ್ಥ. ಸೊ ನಾವು ಯಾವಾಗ ಜೀನೋಟೈಪ್ ಬರಿತೀವಲ್ಲ ಆವಾಗ ಸಿಂಬಾಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಒನ್ ಜೀನೋಟೈಪ್ ಆಫ್ ಅ ಪ್ಲ್ಯಾಂಟ್, ದಿಸ್ ಈಸ್ ಅನದರ್ ಜೀನೋಟೈಪ್ ಆಫ್ ಅ ಪ್ಲ್ಯಾಂಟ್, ದಿಸ್ ಈಸ್ ಅನದರ್ ಜೀನೋಟೈಪ್ ಆಫ್ ಅ ಪ್ಲ್ಯಾಂಟ್. ಸೊ ಜೀನೋಟೈಪ್ಸ್ಗಳನ್ನು ನಾವು ಸಿಂಬಾಲ್ಸ್ಗಳ ಮೂಲಕ, ಅಲ್ಫಾಬೆಟ್ಗಳ ಮೂಲಕ ರಿಪ್ರೆಸೆಂಟ್ ಮಾಡ್ತೀವಿ. ಅದೇ ಫಿನೋಟೈಪನ್ನು ಟಾಲ್, then dwarf, then white color, violet color. ಸೊ ಇಲ್ಲಿ ನಾವು ಕ್ಯಾರೆಕ್ಟರ್ಸ್ಗಳನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಈ ಕ್ಯಾರೆಕ್ಟರ್ಸ್ಗಳನ್ನು ಮೇಂಟೈನ್ ಮಾಡುವಂತಹ ಜೀನ್ಸ್ಗಳಿಗೆ ನಾವು ಜೀನೋಟೈಪ್ ಅಂತ ಬರಿತಾ ಇದ್ದೀವಿ. ಸೊ ಮೊನೋಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು, ಜೆನೆಟಿಕ್ಸ್ನಲ್ಲಿ ನೀವು ಯಾವುದೇ ಕ್ರಾಸನ್ನು ಮಾಡಿದರೆ ಪೇರೆಂಟದ್ದು ನಾವು ಎದುರುಗಳ ಮಧ್ಯೆ ಕ್ರಾಸ್ ಮಾಡ್ತಾ ಇದ್ದೀವಲ್ಲ ಆ ಪೇರೆಂಟದ್ದು ಫಿನೋಟೈಪ್ ಏನು, ಜೀನೋಟೈಪ್ ಏನು ಅಂತ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಮೆಂಡಲ್ ಕೂಡ ಮಾಡಿದ್ದು ಇದನ್ನೇ. ಮೆಂಡಲ್ ಇರುವಂತಹ ಕಾಲದಲ್ಲಿ ಜೀನ್ ಅಂತ ವರ್ಡ್ ಇರಲೇ ಇಲ್ಲ. ಓಕೆ, ಮೆಂಡಲ್ ಎಷ್ಟು ಹುಷಾರಾಗಿ ಎಷ್ಟು ಒಂದು ಲೆವೆಲ್ ದಾಟಿ ವಿಚಾರ ಮಾಡಿದ್ರು ಅಂತಂದರೆ, ಆಗಿನ ಕಾಲದಲ್ಲಿ ಜೀನ್ಸ್ಗಳ ಬಗ್ಗೆ ಐಡಿಯಾ ಇರಲಿಲ್ಲ, DNA ಸ್ಟ್ರಕ್ಚರ್ ಹಿಂಗಿರುತ್ತೆ ಅಂತ ಗೊತ್ತಿರಲ್ಲ, ಜೀನ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ ಅಂತ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ನನ್ನ ಗಾರ್ಡನ್ನಲ್ಲಿ ಒಂದು ಟಾಲ್ ಪ್ಲ್ಯಾಂಟ್ ಇದೆ, ಒಂದು ಗಿಡದಾದಂತಹ ಪ್ಲ್ಯಾಂಟ್ ಇದೆ, ಇವೆರಡರ ಮಧ್ಯೆ ಕ್ರಾಸ್ ಆದರೆ ಮುಂದೆ ಹೆಂಗೆ ಬರ್ತಾ ಇದೆ ಪ್ಲ್ಯಾಂಟು, ಅದೊಂದೇ ಉದ್ದೇಶದಿಂದ ಈ ಮೆಂಡಲ್ ಏನು ಮಾಡಿದ್ರು, ಎಕ್ಸ್ಪೆರಿಮೆಂಟ್ಗಳನ್ನು ಸ್ಟಾರ್ಟ್ ಮಾಡಿದರು ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳ ಮಧ್ಯ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅವ್ರಿಗೆ ಹೊರಗಡೆಯಿಂದ ಏನು ಕಾಣ್ತಾ ಇದೆಯಲ್ಲ ಫಿನೋಟೈಪು, ಅದನ್ನೇ ಅವರು ಸ್ಟಡಿ ಮಾಡ್ತಾ ಹೋದರು. ಹೊರಗಡೆಯಿಂದ ಕಾಣುವಂತಹ ಕ್ಯಾರೆಕ್ಟರ್ಸ್ಗಳನ್ನೇ ಅವರು ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡಿದರು ಅಂತಂದರೆ, ಹೊರಗಡೆ ಕಂಡಂತಹ ಕ್ಯಾರೆಕ್ಟರ್ಸ್ಗಳ ಮೇಲೆ ರಿಸಲ್ಟ್ ಏನು ಬರೆದಿದ್ರಲ್ಲ ಆ ರಿಸಲ್ಟ್ಗಳು ಇನ್ನೂ ನಮಗೆ ನಿಜವಾಗಿ ಕರೆಕ್ಟಾಗಿ ಪ್ರೂವ್ ಆಗ್ತಾ ಇದ್ದಾವೆ.
ಓಕೆ, ಇವಾಗ ನಮಗೆ ಜೀನ್ಸ್ಗಳಿರ್ತವೆ ಅಂತ ಗೊತ್ತು, ಅದನ್ನು ನಾವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಹಾಕ್ತಾ ಇದ್ದೀವಿ. ಮೆಂಡಲ್ಗೆ ಏನು ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಐಡಿಯಾ ಇರಲಿಲ್ಲ. ಅವರು ಜಸ್ಟ್ ಅಸ್ಯೂಮ್ ಮಾಡ್ತಾ ಇದ್ರು ಸೆಕ್ಷುವಲ್ ರಿಪ್ರೊಡಕ್ಷನ್ ಆದಾಗ ಈ ಪ್ಲ್ಯಾಂಟ್ಸ್ಗಳ ಮಧ್ಯೆ ಏನೋ ಒಂದು ಪಾಸ್ ಆಗಿ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ತಾ ಇದೆ, ಆ ಪಾಸ್ ಏನಾಗ್ತಾ ಇದೆಯಲ್ಲ ಅದೇ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಒಂದು ಅವ್ರಿಗೆ ಐಡಿಯಾ ಇತ್ತು. ಅದನ್ನೇ ನಾವಿವಾಗ ಜೀನ್ ಅಂತ ಕರಿತೀವಿ. ಮೆಂಡಲ್ ಅದನ್ನು ಫ್ಯಾಕ್ಟರ್ ಅಂತ ಕರೆದಿದ್ರು, ನೆನ್ಪಿಟ್ಕೊಳ್ಳಿ. ಸೊ ಮೆಂಡಲ್ ಇದ್ದಾಗ ಜೀನ್ ಅಂತ ಇರಲಿಲ್ಲ, ಅದೇನು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಾ ಇದೆಯಲ್ಲ, ಸೊ ಅವ್ರು ಅನ್ಕೋತಾ ಇದ್ರು ಏನೋ ಒಂದು ಪಾಸ್ ಆಗ್ತಾ ಇದೆ, ಅದನ್ನು ನಾನು ಫ್ಯಾಕ್ಟರ್ ಅಂತ ಅವರು ಕರೆದಿದ್ರು. ಅದನ್ನೇ ನಾವಿವಾಗ ಸ್ಟಡಿ ಮಾಡಿ ಡಿಸ್ಕವರಿ ಮಾಡಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ ಜೀನ್ ಅಂತ ಕರಿತಾ ಇದ್ದೀವಿ. ಗೊತ್ತಾಯ್ತಾ ನಿಮಗೆ? ಸೊ ಈ ವಿಡಿಯೋದಲ್ಲಿ ಇದೆಲ್ಲ ವರ್ಡ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಈ ವರ್ಡ್ಸ್ಗಳನ್ನು ಬಿಟ್ಟು ಇನ್ನೂ 2 ವರ್ಡ್ಸ್ಗಳಿದ್ದಾವೆ, F1 ಜನ್ರೇಷನ್ ಆ್ಯಂಡ್ F2 ಜನ್ರೇಷನ್ ಅಂತ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ಲ, ಟರ್ಮ್ಸ್ ಆದಮೇಲೆ ಮೆಂಡಲ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಆ ಮೆಂಡಲ್ ಮೆಥಡದ್ದು ಇದು ಎಕ್ಸ್ಪೆರಿಮೆಂಟ್ ಇದೇನು ಮೆಥಡ್ ಇದೆಯಲ್ಲ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಇದೆ, ಬಟ್ ಇದೆಲ್ಲವೂ ವರ್ಡ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಿಂದ ನಾನು ರಿಸೆಸಿವ್ ಜೀನ್ ಅಂದ ತಕ್ಷಣ ನಿಮ್ಗೆ ಅನ್ಕೋಬೇಕು, ರಿಸೆಸಿವ್ ಅಂದರೆ ಏನು? ಓಕೆ, ತಾನೊಬ್ಬನೇ ಇದ್ದಾಗ ಎಕ್ಸ್ಪ್ರೆಸ್ ಆಗುತ್ತೆ, ಪಕ್ಕದಲ್ಲಿ ಬೇರೆ ಯಾರಾದರೂ ಇದ್ದರೆ ಅದು ಸಪ್ರೆಸ್ ಆಗುತ್ತೆ, ಅದು ರಿಸೆಸಿವ್ ಜೀನು. ಹೋಮೋಸೈಗಸ್ ಅಂದರೆ ಏನು? ಹೋಮೋಲೋಗಸ್ ಕ್ರೋಮೋಸೋಮ್ ಮೇಲೆ ಸೇಮ್ ಅಲೀಲ್ ಇತ್ತು ಅಂದರೆ ಹೋಮೋಸೈಗಸ್ಸು. ಬೇರೆ ಬೇರೆ ಅಲೀಲ್ಸ್ ಇದ್ದು ಬೇರೆ ಬೇರೆ ಟ್ರೇಟ್ಗಳನ್ನು ಕೊಡುವಂತಹ ಅಲೀಲ್ಸ್ ಇದ್ದರೆ ಅದು ಹೆಟೆರೋಸೈಗಸ್ಸು. ವಾಟ್ ಯು ಮೀನ್ ಬೈ ಎ ಲೋಕಸ್? ಕ್ರೋಮೋಸೋಮ್ ಮೇಲೆ ಯಾವ ಲೊಕೇಶನ್ನಿಗೆ ಜೀನ್ ಇದೆ ಅದು ಲೋಕಸ್ಸು. ಜೀನ್ ಅಂದರೆ ಏನು? ಇಟ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಇಟ್ ಈಸ್ ಕಂಪೋಸ್ಡ್ ಆಫ್ ಎ DNA. ಅಲೀಲ್ಸ್ ಅಂದರೆ ಏನು? ಒಂದೇ ಕ್ಯಾರೆಕ್ಟರದ್ದು ಬೇರೆ ಬೇರೆ ಟ್ರೇಟ್ಗಳನ್ನು ಕಂಟ್ರೋಲ್ ಮಾಡುವಂತಹ ಪಾರ್ಟ್ಸ್ಗಳು. ಸೊ ಅದು ಜೀನದ್ದೇ ಬೇರೆ ಬೇರೆ ಡಿಫ್ರೆಂಟ್ ರೂಪಗಳು, ವೆರೈಟಿಗಳು ಅಂತ ಅರ್ಥ. ಸೊ ಐ ಹೋಪ್ ಆಲ್ ದೀಸ್ ವರ್ಡ್ಸ್ ಆರ್ ವೆರಿ 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 ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಈ ಪಾರ್ಟಲ್ಲಿ ಕನ್ಫ್ಯೂಸ್ ಆದ್ರೂ ಇನ್ನೊಂದು ಸತಿ ಈ ಕಾನ್ಸೆಪ್ಟನ್ನು ಕರೆಕ್ಟಾಗಿ ರಿವೈಸ್ ಮಾಡಿ. ಸೊ ಐ ಹೋಪ್ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಈ ವರ್ಡ್ಸ್ಗಳನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಡೆಫಿನೇಷನ್ ಇಲ್ಲಿ ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಅಲ್ಲಿ ಕರೆಕ್ಟಾಗಿ ನಿಮಗೆ ಡೆಫಿನೇಷನ್ಸ್ಗಳು ಸಿಗ್ತವೆ. ಮುಂದಿನ ವಿಡಿಯೋದಲ್ಲಿ ಮೆಂಡೆಲಿಯನ್ ಮೆಥಡ್ ಬಗ್ಗೆ ಸ್ಟಡಿ ಮಾಡೋಣ. ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಲಾ ಆಫ್ ಇನ್ಹೆರಿಟೆನ್ಸ್, ಸೆಕೆಂಡ್ ಲಾ ಆಫ್ ಇನ್ಹೆರಿಟೆನ್ಸನ್ನು ಸ್ಟಡಿ ಮಾಡೋಣ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.